9, 8, 7, 6, 5, 4, 3, 2, 1. Super Guru, life super guru, ni enara hedo. ಎಲ್ಲರೂ ತಮ್ಮ ಕೆರಿಯರ್ನ ಶುರು ಮಾಡೋದಾಗ್ಲಿ ಅಥವಾ ತಮ್ಮ ಕನಸನ್ನ ಕಟ್ಟೋದಾಗ್ಲಿ ಯೂತ್ ಆಗಿದ್ದಾರೆ. ಏಜು ಮತ್ತೆ ಎಕ್ಸ್ಪೀರಿಯನ್ಸ್ ಅವರ ಮೇನ್ ಸ್ಟ್ರೆಂತ್. ಸೊಂಟ ಸಪುರ ಎಲ್ರಿಗೂ ಕಾಣ್ತದೆ. ನಿಮ್ ಥಿಂಕಿಂಗ್ ಅಲ್ಲಿ ಇದೆ, ಇದನ್ನ ಹಾಕೊಳ್ಳೋ ಬಟ್ಟೆಯಲ್ಲಿ ಏನೂ ಇಲ್ಲ. ಅದೇ ನೀವು ಹಾಕೊಳ್ಳೋ ಬಟ್ಟೆಯಲ್ಲಿ ಏನೂ ಇಲ್ಲ ಅಂತಾನೆ ವಾದ ನಡೀತಾ ಇರೋದು. ಮನುಷ್ಯ ಯಾವಾಗ ಚಿಕ್ಕ ಮಕ್ಕಳ ಪುಸ್ತಕ ಓದೋದು ಬಿಡ್ತಾನೋ ಅವನ ಮುದುಕ ಆಗೋಬಿಟ್ಟ. Thank you. Thank you. Hey, give me a fire. Super Guru, Super Guru, Super Guru, ni enara hedo, life. Super Guru. ಅಂಬೆಗಾಲಿಂದ ಹಿಡಿದು ಕೈ ನಡುಗ್ತಾ ಹಿಡಿಯೋ ಊರ್ಗೋಲ್ವರೆಗೂ, ಫೀಡಿಂಗ್ ಬಾಟಲ್ ಇಂದ ಹಿಡಿದು ಜೀವನದ ಕೊನೆಯಲ್ಲಿ ಹಾಸ್ಪಿಟಲ್ ಬೆಡ್ ಮೇಲೆ ನೇತಾಡೋ ಡ್ರಿಪ್ಸ್ ಬಾಟಲ್ ವರೆಗೂ, ಸ್ಕೂಲಿನ ಪ್ಲೇ ಗ್ರೌಂಡ್ ಅಲ್ಲಿ ಮಾಡುವ ತಲಾಟೆಗಳಿಂದ ವಯಸ್ಸಾಗಿ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಶೇರ್ ಮಾಡೋ ಪೋಲಿ ಜೋಕ್ಗಳವರೆಗೂ, ಕಾಲೇಜ್ ನೋಟ್ಬುಕ್ ಇಂದ ಹಿಡಿದು ಪೆನ್ಷನ್ ಫೈಲ್ಗಳವರೆಗೂ, ಕೆಲಸಕ್ಕೆ ಸೇರಿದ ಅಪಾಯಿಂಟ್ಮೆಂಟ್ ಲೆಟರ್ ಇಂದ ಹಿಡಿದು ರಿಟೈರ್ಡ್ ಆದ್ಮೇಲೆ ಹೊಡಿಸ್ಕೊಳ್ಳೋ ಕೊನೆ ಸಲ್ಯೂಟ್ ವರೆಗೂ, ಈ ಭೂಮಿ ಮೇಲೆ ಪ್ರತಿಯೊಬ್ಬರ ಬದುಕು ಇಟ್ಸ್ ಎ ಸರ್ಕಲ್. ಈ ಜರ್ನಿಯಲ್ಲಿ ಮಗುವಾಗಿದ್ದಾಗ ಪ್ರಪಂಚದ ಬಗ್ಗೆ ಅರಿವೇ ಇಲ್ಲದೆ ಇದ್ದಾಗ ಆಗ ಲೈಫ್ ಸೂಪರ್ ಆಗಿತ್ತಾ, ಅಥವಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ರಬ್ಬರು ಪೆನ್ಸಿಲ್ಗೋಸ್ಕರ ಗುದ್ದಾಡ್ಬೇಕಾದ್ರೆ ಆಗ ಚೆನ್ನಾಗಿರ್ತಿತ್ತ? ಕನ್ನಡಿಯಲ್ಲಿ ಮೊದಲನೇ ಸಲ ಆ ಚಿಗುರೋ ಮೀಸೆ ನೋಡಿದಾಗ, ಫ್ರೆಂಡ್ಸ್ ಜೊತೆ ಚಕ್ಕರ್ ಹೊಡೆದು ಸಿನಿಮಾ, ಥಿಯೇಟ್ರು, ಮಾಲು ಅಂತ ಹೋದಾಗ, ಆಫೀಸಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಕಷ್ಟಪಟ್ಟು ಪ್ರಮೋಷನ್ ತಗೊಂಡಾಗ ಆ ಯೌವನದ ಬದುಕು ಸೂಪರ್ ಅಂತ ಅನ್ನಿಸ್ತಾ? ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ಆರಾಮಾಗಿ ಕುಟುಂಬದ ಜೊತೆಗೆ ಊಟ ಮಾಡ್ಬೇಕಾದ್ರೆ, ಅಥವಾ ಮೊಮ್ಮಕ್ಕಳಿಗೆ ರಾಮಾಯಣ ಮಹಾಭಾರತ ಆ ಕಥೆಗಳು ಹೇಳ್ಬೇಕಾದ್ರೆ ಆಗ ಲೈಫ್ ಸೂಪರ್ ಅಂತ ಅನ್ನಿಸ್ತಾ? ನಿಜ ಹೇಳ್ಬೇಕು ಅಂದ್ರೆ ಲೈಫ್ ಯಾವಾಗ್ಲೂ ಸೂಪರ್ ರೀ. 10 ಇರ್ಲಿ, 20 ಇರ್ಲಿ, 30 ಇರ್ಲಿ, 40 ಇರ್ಲಿ, 50 ಇರ್ಲಿ, 60 ಇರ್ಲಿ, 70 ಇರ್ಲಿ, 80 ಇರ್ಲಿ, ಲೈಫ್ ಸೂಪರ್ ಗುರು. ಆ ಸೂಪರ್ ಆಗಿರೋ ಲೈಫ್ ಅನ್ನ ಹೇಗ್ ಬದುಕ್ಬೇಕು ಅಂತ ಗೊತ್ತಾಗ್ಬಿಟ್ರೆ ಲೈಫ್ ನಿಜವಾಗ್ಲೂ ಸೂಪರ್ ಗುರು. ಒಂದ್ ಕಡೆ ಹಳೆಯ ಅನುಭವಗಳು, ಇನ್ನೊಂದ್ ಕಡೆ ಹೊಸ ಸಿದ್ಧಾಂತಗಳು, ದೊಡ್ಡವರ ಆಚಾರಗಳು, ಚಿಕ್ಕವರ ವಿಚಾರಗಳು. ಹಣೆಗೆ ಕುಂಕುಮ, ಜಡೆಗೆ ಮಲ್ಲಿಗೆ ಇವ್ರ ಸ್ಟೈಲು. ಶೇಡೆಡ್ ಜೀನ್ಸು, ಬ್ರಾಂಡೆಡ್ ಬಟ್ಟೆ ಇದು ಇವ್ರ ಸ್ಟೈಲು. ಇವ್ರು ಹೇಳೋ ಪಾಠ ಇವ್ರಿಗೆ ಸರಿ, ಅವ್ರು ಆಡೋ ಆಟ ಅವ್ರಿಗೆ ಸರಿ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಸೆಂಚುರಿ ಹೊಡಿಬೇಕು ಅಂತ ಆಸೆ ಪಡ್ತಾರೆ ನಮ್ಮ ಸೂಪರ್ ಸೀನಿಯರ್ಸ್. ಓಪನಿಂಗ್ ಬಾಲ್ ಅಲ್ಲೇ ಸಿಕ್ಸರ್ ಹೊಡಿಬೇಕು ಅಂತ ಆಸೆ ಪಡ್ತಾರೆ ನಮ್ಮ ಜಾಲಿ ಜೂನಿಯರ್ಸ್. ಇವ್ರದ್ದು ಕಲರ್ಫುಲ್ 2020, ಅವರದ್ದು ಬ್ಲಾಕ್ ಅಂಡ್ ವೈಟ್ ಟೆಸ್ಟ್ ಮ್ಯಾಚ್. ಆಟ ಒಂದೇ, ಆದ್ರೆ ನಿಯಮಗಳು ಬೇರೆ, ಸ್ಟ್ರಾಟಜೀಸ್ ಬೇರೆ, ಯಾಕಂದ್ರೆ ಆಟಗಾರರೇ ಬೇರೆ. ಹುರುಪು ಉತ್ಸಾಹ ಮನಸ್ಸಿಗ ಇಲ್ಲ ವಯಸ್ಸಿಗ, ಪವರ ಇಲ್ಲ ಖದರ. ನಿಜವಾದ ವಾರ್ ಈಗ ಶುರು, ಯಾಕಂದ್ರೆ ಲೈಫ್ ಸೂಪರ್. ಓಕೆ, ನಿಮ್ಗೆಲ್ಲ ಅನ್ನಿಸ್ತಿರ್ಬೋದು ವೀಕೆಂಡ್ ಅಲ್ಲಿ ಬರ್ತಿದ್ದವನು ಇವತ್ತೇನು ವೀಕ್ ಎಲ್ಲ ಬರ್ತಾನ ಇನ್ಮೇಲೆ ಅಂತ. ಖಂಡಿತ ಇಲ್ಲ. ಈಗ
ಹಾಲುಗ್ಸಿ ಮನೆ ತುಂಬಿಸೋದು ಒಂದೇ ನನ್ನ ಕೆಲಸ. ಈ ಎಲ್ಲಾ ವಾರಗಳಿಗೂ ಸಂಘರ್ಷಗಳಿಗೂ ಇಬ್ರು ಸೂತ್ರಧಾರಿಗಳಿದ್ದಾರೆ. ಅವರು ಈಗ ನಿಮ್ ಮುಂದೆ ಬರ್ತಿದ್ದಾರೆ. ಒಬ್ರು ಸೂಪರ್ ಸೀನಿಯರ್ಸ್ ಕಡೆಯಿಂದ, ಇನ್ನೊಬ್ರು ಜಾಲಿ ಜೂನಿಯರ್ಸ್ ಕಡೆಯಿಂದ. ಫಸ್ಟ್ ಟೈಮ್ ಇವರು ಹೋಸ್ಟ್. ಒಬ್ರು ಮಾತಲ್ಲೇ ಮಠ ಕಟ್ಟಿ ಮಂಜುನಾಥನಿಗೆ ಅಲಾರಂ ಇಟ್ಟಂತ ಸ್ಪೆಷಲ್ ಡೈರೆಕ್ಟರ್. ಇನ್ನೊಬ್ರು ಸ್ಟೈಲ್ ಆಗಿ ಸ್ಟೆಪ್ ಹಾಕಿ ಜಿಂಕೆ ಮರಿನ ಹಾರಿಸ್ಕೊಂಡೋದಂತ ಲೂಸು. So let's welcome Mr. Guru Prasad and Sri Yogi. Yaksha! With me, Yaksha! Come on, challenge me. Come on, fight with me. Come on, dance with me. Come on, move with me. That will change the ball just to keep in the all life. Oh, get it out, oh, get it out, oh, get it out, get it out. Oh, oh. Nande ilok nane malik ಸ್ವಲ್ಪ ಅತಿರೇಕ ಪ್ರೀತಿ ನಡಪಾಕ ಅಂತ ಅನ್ಕೊಂಡ್ ಜಾಸ್ತಿ ಮಾಡ್ದೆ ನಾ ಮಂಕ ಲೂಸ್ ಮಾಡ ನನ್ನ ಕಥೆ ನಂದೇ ಈ ಲೋಕ. ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ನಾಚನು. 1 2 3 ವಿಷ್ಣುವರ್ಧನ, ಕರುನಾಡಕ್ಕೆ ನಾನನ, ಪ್ರೀತಿಲಿ ಅಂದರೆ ಜನ ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡಕ್ಕೆ ನಾನನ, ಪ್ರೀತಿಲಿ ಅಂದರೆ ಜನ ಕೇಳ್ಕೊಂಡು ಹೋಗೋ. ಸರ್ ಹಾಯ್. ಹಾಯ್ ಹಾಯ್ ಹಾಯ್. ಈ ಬಹಳ ಸ್ಟೈಲ್ ಆಯ್ತದೆ. ಹೆಂಗ್ ಸರ್ ಹೇಳ್ಕೊಡಿ ಸರ್. ಡೈರೆಕ್ಟರ್ ಸ್ಪೆಷಲ್ ಒಂದು ಗೊತ್ತಿತ್ತು ನಮಗೆ. ಇದೇನು ಡ್ಯಾನ್ಸರ್ ಇಷ್ಟು ಸೂಪರ್? ಇಲ್ಲ ಸರ್, ಏನ್ ಸೀಕ್ರೆಟ್ ಅಂದ್ರೆ ಪ್ರಪಂಚದ ಅತಿ ಕೆಟ್ಟ ಡ್ಯಾನ್ಸರ್ ನಾನು ನೋಡೋದು ನನಗೆ ಗೊತ್ತಿದೆ. ಬಟ್ ಏನಾಯ್ತು, ಲಾಸ್ಟ್ ಡ್ಯಾನ್ಸಿಂಗ್ ಸ್ಟಾರ್ ಒಂದು ಕಾರ್ಯಕ್ರಮ ಮಾಡಿದ್ವಲ್ಲ, ಅಲ್ಲಿ ಜಡ್ಜ್ ಎಲ್ಲ ಆಗಿದ್ದಾಯ್ತು. ಆ ಡ್ಯಾನ್ಸ್ ನೋಡುದು ಒಂದ್ ಮಗು ಒಂದ್ಸತಿ ಸಿಕ್ಕಿ ಒಂದ್ಸತಿ ಹೇಳ್ತು,
ಅಂಕಲ್ ಯು ಡ್ಯಾನ್ಸ್ ಸೋ ವೆಲ್ ಅಂತ. ಇದು ಹಿಂಗೆಲ್ಲ ವರ್ಕ್ ಆಗತ್ತಾ ಅಂತ ಅದನ್ನ ನಂಬ್ಕೊಂಡು ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್ ಈಗ. ಅಂದ್ರೆ ನಿಮ್ಮನ್ನ ಡ್ಯಾನ್ಸಿಂಗ್ ಗುಡ್ ಅಂತ ಹೇಳಕ್ ಎಷ್ಟು ವಯಸ್ಸಿರ್ಬೇಕು ಸರ್? ಯಾರು ಮಗು ಕೇಳಿದ್ದೆ, ತುಂಬಾ ಚಿಕ್ಕ ಪಾಪ ಅದ ಅಮ್ಮ ಹೇಳ್ಕಳ್ಸಿದ್ ಬಹುಶಃ ಅವ್ರು ಬೇರೆ ಮಾಡ್ಕೊತ ಹೇಳ್ಬಿಡು ಪರವಾಗಿಲ್ಲ ಅಂತ. ಅಂಡ್ ಯೋಗಿ ಅವರೇ, ಸರ್ ನೀವು ಯಂಗ್ಸ್ಟರ್ಸ್ ಕಡೆ ಈ ಶೋ ಹಿರಿಯರ ಬಗ್ಗೆ ನಿಮ್ಮ ವೈಯಕ್ತಿಕವಾದ ಅನಿಸಿಕೆ ಏನು? ಸರ್ ನನ್ಗನ್ಸೋದೇನಂದ್ರೆ ಏಜು ಮತ್ತೆ ಎಕ್ಸ್ಪೀರಿಯನ್ಸ್ ಅವರ ಮೈನ್ ಸ್ಟ್ರೆಂತ್. ಆದ್ರೆ ಕತೆ ಹೇಳಿ ಅಂದ್ರೆ ಹರಿಕತೆ ಹೇಳ್ತಾರೆ, ಅದು ಅವ್ರ ವೀಕ್ನೆಸ್. ಸೊ ಬಟ್ ಐ ಟ್ರೂಲಿ ಲವ್ ದೆಮ್ ಅಂಡ್ ಐ ರಿಯಲಿ ರೆಸ್ಪೆಕ್ಟ್ ದೆಮ್. ಗುರು ಅಂಕಲ್ ತುಂಬಾ ಮರ್ಯಾದೆ ಮೇಲೆ. ನಾವು ಸೀನಿಯರ್ಸ್ ಕಡೆ ಇದ್ದೀರಿ, ಎಸ್ ಸರ್. ಜೂನಿಯರ್ಸ್ ಬಗ್ಗೆ ಒಂದು ದೊಡ್ಡ ವಾರೇ ನಡೆಯುತ್ತೆ. ನಿಮ್ಮ ಒಳಗೆ ಹೇಳಿ ಸರ್, ಜೂನಿಯರ್ಸ್ ಬಗ್ಗೆ, ಯುವಕರ ಬಗ್ಗೆ ನಿಮ್ಮ ವೈಯಕ್ತಿಕ ಒಪಿನಿಯನ್ ಏನು? ಎಲ್ಲರೂ ತಮ್ಮ ಕೆರಿಯರ್ನ ಶುರು ಮಾಡೋದಾಗ್ಲಿ ಅಥವಾ ತಮ್ಮ ಕನಸನ್ನ ಕಟ್ಟೋದಾಗ್ಲಿ ಯೂತ್ ಆಗಿದ್ದಾಗ್ಲೇ ಅವ್ರಿಗೆ ಅದು ಅಚೀವ್ಮೆಂಟ್ ಆಗೋ ಅಷ್ಟೊತ್ತಿಗೆ ಅವ್ರಿಗೆ ಏಜ್ ಆಗಿರುತ್ತೆ. ಮೋದಿ ಕೂಡ ಯೂತ್ ಆಗಿದ್ದಾಗ ನಾ ಪ್ರಧಾನಿ ಆಗಬೇಕು ಅಂತ ಕನಸು ಕಟ್ಟಿದ್ದು. ಸೊ ಯೂತ್ ಅಲ್ಲಿ ಹಿಡಿಯುವಂತ ಕನಸುಗಳನ್ನ ಅವ್ರು ಸಾಕಾರಗೊಳಿಸ್ತಾ ಹೋಗುವಂಥದ್ದು. ಹಾಗಾಗಿ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಯೂತ್. ಓಕೆ, ಬಟ್ ಆ ಫೋಕಸ್ ಎಲ್ಲಿ ಮಿಸ್ ಇರುತ್ತೆ ಅದ್ರ ಬಗ್ಗೆ ನನ್ನ ಕಾಳಜಿ ಯಾವತ್ತು. ಸೊ ಬದುಕು 20ಕ್ಕೆ ಹಗರಾನೂ ಅಲ್ಲ, 60ಕ್ಕೆ ಬಾರಾನೂ ಅಲ್ಲ. ಉತ್ಸಾಹ ಇದ್ದಿದ್ ಕಡೆ ಹುರುಪು ಇರುತ್ತೆ, ಉತ್ಸವ ಇದ್ದಿದ್ ಕಡೆ ಹೊಳಪು ಇದ್ದೇ ಇರುತ್ತೆ. ಎನಿವೇಸ್, ಇವರಿಬ್ರು ಲೈಫ್ ಸೂಪರ್ ಗುರು ಶೋಯಿನ ರೂವಾರಿಗಳು. ಇವ್ರಿಗೆ ಎಷ್ಟು ವಯಸ್ಸಾಗಿದೆ ಗೊತ್ತಿಲ್ಲ ಪಾಪ, ಸೂಪರ್ ಸೀನಿಯರ್ಸ್ ಟೀಮ್ ಹೆಡ್ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಇವರು ಸೂಪರ್ ಸೀನಿಯರ್, ಇವರು ಜಾಲಿ ಜೂನಿಯರ್, ನಾನ್ ಸಬ್ ಜೂನಿಯರ್. ಸೊ ತಾತನ ಯೋಚನೆ ದೊಡ್ಡದ ಅಥವಾ ಮೊಮ್ಮಗನ ಆಲೋಚನೆ ದೊಡ್ಡದ? ಅಜ್ಜಿಯ ಮೂಗ್ಬೊಟ್ಟ ಅಥವಾ ಮೊಮ್ಮಗಳ ಮುಂಗೋಪಾನ? ಮುಂದೆ ನಿಮಗೆ ಗೊತ್ತಾಗುತ್ತೆ. ಇದು ನಿಜಕ್ಕೂ ಸೂಪರ್ ಸೀನಿಯರ್ಸ್ ಮತ್ತು ಜಾಲಿ ಜೂನಿಯರ್ಸ್ ಮಧ್ಯೆ ಒಂದು ವಾರ್. ಹಾಗೆ ಇಲ್ಲಿ ಗುರು ಮತ್ತೆ ಯೋಗಿ ಮಧ್ಯನೂ ಒಂದು ದೊಡ್ಡ ವಾರ್ ನಡೆಯುತ್ತೆ. ಹುಷಾರ್. ಸೊ ಮುಂದೆ ಇದೆ ಒಂದು ಹಬ್ಬದ ಜೋರು ಬಿಕಾಸ್ ಆಫ್ ಗುರು ಅಂಡ್ ಯೋಗಿ. ಇವರಿಬ್ಬರಿಗೂ ವಿಶ್ ಮಾಡ್ತಾ ನಾವ್ ಹೇಳೋಣ ಲೈಫ್ ಸಣ್ಣವರಿಗೋ ದೊಡ್ಡವರಿಗೋ ಕಾಂಪಿಟೇಷನ್. ಟಿವಿ ಮುಂದೆ ಕುತ್ಕೊಂಡಲ್ಲಿ ಚಾಂಪಿಯನ್ನು. ಯೋಗಿ ಸರ್ ಆ ಸ್ಟೈಲ್ ಹೆಂಗ್ ಹೇಳ್ಕೊಡಮ್ಮ. ಇಷ್ಟೇ ಸರ್. 3 ಜನನಾ? ಓಕೆ. ಲೈಫ್ ಸೂಪರ್ ಗುರು. ಸೊ ಗುರುಗಳೇ, ಈಗ ಹೇಳಪ್ಪ. ನಿಮ್ಗೆ ಜೀವನದಲ್ಲಿ ಎಲ್ಲರೂ ಗುರುಗಳೇ ಎಂದು ನಿಮ್ಗೆ ಜೀವನದಲ್ಲಿ ಬುದ್ಧಿ ಹೇಳೋರಲ್ಲಿ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ. ಅದು 100% ಸುಳ್ಳು. ನಿಮ್ಗೇನೋ ಒಂದು ಹೇಳ್ಕೊಡ್ತೀನಿ, ಹಂಗೆ ಹೇಳಿದ್ರೆ ನಿಮ್ಮ ಮರ್ಯಾದೆ, ನನ್ನ ಮರ್ಯಾದೆ, ಜೊತೆಗೆ ಶೋ ಮರ್ಯಾದೆ ಉಳಿಯುತ್ತೆ. ಖಂಡಿತ. ಕೈ ಮುಂದೆ ಮಾಡಿ. ಎಸ್. ಮದರ್ ಪ್ರಾಮಿಸ್, ಫಾದರ್ ಪ್ರಾಮಿಸ್, ಬ್ರದರ್ ಪ್ರಾಮಿಸ್, ವೈಫ್ ಪ್ರಾಮಿಸ್, ವುಡ್ ಬಿ ವೈಫ್ ಪ್ರಾಮಿಸ್, ಡಾಟರ್ ಪ್ರಾಮಿಸ್. ಸಾರಿ ನನಗಾಗಿಲ್ಲ. ಇವರೆಲ್ಲಾರ ಮೇಲೂ ಪ್ರಮಾಣ ಮಾಡ್ತಾ ನಾವು ಒಂದು ಮಾತು ಹೇಳ್ಬೇಕು. ನಾವಿಬ್ರು ಆಂಕರ್ಗಳೇ ಅಲ್ಲ, ನಮಗೆ ಆಂಕರಿಂಗ್ ಗೊತ್ತೇ ಇಲ್ಲ, ನಾವು ಮಾಡಿದ್ರೆ ಅದು ತಪ್ಪೇ ಅಲ್ಲ. ನಾವೇನೇ ತಪ್ಪು ಮಾಡಿದ್ರು ಅಲ್ಲ, ನಾವು ಮಾಡಿ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಇಡೀ ಕರ್ನಾಟಕ ಹೊಟ್ಟೆಗೆ ಹಾಕೋಬೇಕಂತ ನಾವಿಬ್ರು ಕೈ ಮುಗಿದು ಕೇಳ್ಕೊತೀವಿ. ಹೆಂಗೆ ನಮ್ಮ ಆಂಟಿಸಿಪೇಟರಿ ಬೇಲು ಸೂಪರ್ ಕಿಲಾಡಿ ಬಿಡು ಮಗ. ಅಲ್ಲ? ವೆರಿ ಗುಡ್. So let's begin. ದೇಶ ಸುತ್ತಿ, ಕೋಶ ಓದಿ, ಕಾಲದ ಜೊತೆ ಕಾಲ್ ಕುಣಿಸಿ, ಬಿಳಿ ಕೂದಲಿನ ಜೊತೆಗೆ ಭಾರಿ ಅನುಭವಗಳನ್ನ ಹೊತ್ಕೊಂಡು ಬಂದಿರೋ 10 ಜನ ಎನರ್ಜೆಟಿಕ್ ಸೂಪರ್ ಸೀನಿಯರ್ಸ್ ಇಲ್ಲಿದ್ದಾರೆ. ಟೆಕ್ನಾಲಜಿ ಜೊತೆ ಟಮಟೆ ಹೊಡ್ಕೊಂಡು, ಕರಪ್ಷನ್ ಜೊತೆ ಕಿತ್ತಾಡ್ಕೊಂಡು, ಹೈ ಸ್ಪೀಡ್ ಅಲ್ಲಿರೋ ಈ ದುನಿಯಾದಲ್ಲಿ ಅಷ್ಟೇ ಸ್ಪೀಡ್ ಅಲ್ಲಿ ಕೆಲಸ ಮಾಡಿ ಯುಕ್ತಿಗೂ ಸೈ ಶಕ್ತಿಗೂ ಜೈ ಅನ್ನೋ 10 ಜನ ಜಾಲಿ ಜೂನಿಯರ್ಸ್ ಅವ್ರಿಗೆ ಹೆದರಾಗ್ತಾರೆ. ನಮ್ಮ ಸೂಪರ್ ಸೀನಿಯರ್ಸ್ ಫುಲ್ ಸ್ಟಡಿ. ನಾವು ಜಾಲಿ ಜೂನಿಯರ್ಸ್ಗಳು ಯಾವಾಗ್ಲೂ ರೆಡಿ. ನಿಜವಾದ ವಾರ್ ಈಗ ಶುರು. Let's go. ಸೂಪರ್ ಗುರು. ಗುರುಳೆ, ನಾನು ಹೆಂಗ್ ಕಾಣ್ತಾ ಇದ್ದೆ ಹಾಕೊಂಡು? ಬಲಿಗ್ ಬಿಟ್ಟಿರೋ ಕುರಿ ತರ ಕಾಣ್ತಾ ಇದ್ದೀವಿ ಮಗ. ಅಮ್ಮ, ನಿಮ್ಮ ಯಜಮಾನರು ಈ ಸ್ಟೇಜ್ ಮೇಲೆ ಇದ್ದೀರಿ, ನೀವು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ನಾನು ಈ ರಿಯಾಲಿಟಿ ಶೋ ಅಲ್ಲಿ ಗೆದ್ದು ಬರೋದಕ್ಕೆ ನಂಗೆ ಆಶೀರ್ವಾದ ಮಾಡಿತ್ತು ಕೇಳಿಕೊಳ್ತಾ ಇದ್ದೇನೆ.
ಹಾಕೊಳ್ಳೋ ಬಟ್ಟೆಯಲ್ಲಿ ಏನೂ ಇಲ್ಲ. ನಿಮ್ ಥಿಂಕಿಂಗ್ ಅಲ್ಲಿ ಇದೆ ಇದು. ಮಕ್ಕಳು ಕಾಣಿಸ್ಬಾರ್ದು. ನೀವು ಸೀರೆ ಹಾಕೊಂಡು ಸೊಂಟ ಕಾಣಿಸದೆ ಅದು ಟ್ರೆಡಿಷನ್. ನಾವ್ ಈ ತರ ಸೊಂಟ ಕಾಣಿಸ್ಕೊಂಡ್ರೆ ಅದು ಒಡಿ ಕಾಲ್ ದಟ್. ಸೂಪರ್ ಗುರು. ಸರಿ, ಏನ್ ಕುಡಿತೀರಾ? ಕಾಫಿಗೆ ತಾನೇ ಕರೆದಿದ್ದು. ವೇಟರ್, 2 ಕಪ್ ಕಾಫಿ, ಒಂದೆರಡು ಮಾತು ಈ 2 ಮನಸ್ಸುಗಳನ್ನ ಒಂದು ಮಾಡಿಬಿಡುತ್ತಾ? ವಿಕೋ ಟರ್ಮರಿಕ್ ಕ್ರೀಮ್ ಜೊತೆಯಲ್ಲಿ ಪವರ್ಡ್ ಬೈ ಆಯುರ್ವೇದ್ ನ್ಯೂಟ್ರಿಸ್ಲಿನ್. ನಾಳೆ ರಾತ್ರಿ 7:30ಕ್ಕೆ. ಚಳಿಗಾಲ ನಿಮ್ಮ ತ್ವಚೆಯ ತೇವ ಹಾಗೂ ಗ್ಲೋ ಅಳಿಸಿ ಅದನ್ನು ಒಣ ಹಾಗೂ ನಿರ್ಜೀವವಾಗಿಸಬಹುದು. ವ್ಯಾಸ್ಲೀನ್ ಕೋಕೋ ಗ್ಲೋ ರಿಚ್ ಕೋಕೋ ಬಟರ್ನೊಂದಿಗೆ ತ್ವಚೆಗೆ ನೀಡುತ್ತೆ ಪೋಷಣೆ ಹಾಗೂ ಇರಿಸುತ್ತೆ ರೇಷ್ಮೆಯಂತಹ ಸಾಫ್ಟ್ ಅಂಡ್ ಗ್ಲೋಯಿಂಗ್. ಈ ವಿಂಟರ್ ನಲ್ಲಿ ತ್ವಚೆಗೆ ನೀಡಿ ವ್ಯಾಸ್ಲೀನ್ ಕೋಕೋ ಗ್ಲೋ ಹಾಗೂ ನಿಮ್ಮ ತ್ವಚೆಯನ್ನಾಗಿಸಿ ಸಾಫ್ಟ್ ಅಂಡ್ ಗ್ಲೋಯಿಂಗ್. ನಾವು ಬ್ರೇಕ್ಫಾಸ್ಟ್ ಮಜವಾದ ಓಟ್ಸ್ ಜೊತೆಗೆ ಮ್ಯಾಗಿ. ಓಟ್ಸ್ ನಿಂದ ತಯಾರಿಸಲಾಗಿದೆ ಹೊಸ ಮ್ಯಾಗಿ ಓಟ್ಸ್ ನೂಡಲ್ಸ್. 1 ಬೌಲ್ ಓಟ್ಸ್ ನ ಫೈಬರ್ ಸತ್ವಗಳು, ರಿಯಲ್ ವೆಜಿಟೇಬಲ್ಸ್ ಮತ್ತು ನನ್ನ ಫೇವರಿಟ್ ಮ್ಯಾಗಿ ಮಸಾಲಾ ಟೇಸ್ಟ್. ಸಿಕ್ತಲ್ವಾ ಹೆಲ್ತ್ ನಲ್ಲೂ ಮಜಾ ಕೇವಲ 2 ನಿಮಿಷಗಳಲ್ಲಿ. ಹೊಸ ಮ್ಯಾಗಿ ಓಟ್ಸ್ ನೂಡಲ್ಸ್ ಫ್ರಮ್ ನೆಸ್ಲೆ. ಆಯ್ತಪ್ಪ, ನನಗೂ ನಿನ್ಗೂ ಮಾತ್ಯಾಕೆ? ನಾನು ನನ್ನ ಸೂಪರ್ ಸೀನಿಯರ್ಸ್ ನ ಕರೆಸ್ತೀನಿ, ನೀನು ನಿನ್ನ ಜಾಲಿ ಜೂನಿಯರ್ಸ್ ನ ಕರ್ಸ್ಕೋ. ಯಾರ್ ಸ್ಟ್ರಾಂಗು ಯಾರು ಬೇಕು ನೋಡೇ ಬಿಡೋಣ. ಆಯ್ತು ಬಿಡಿ, ಕರೆಸ್ತೀನಿ. ಇಲ್ಲ, ನಾವೇ ಫಸ್ಟ್ ಕರ್ಸ್ತೀವಿ. ನಾನ್ ಕರೆಸ್ತೀನಿ ರೀ, ಯಾಕೆ ನಾವು ಕರೆಸ್ಬಾರ್ದಾ? ಇಲ್ಲ, ಆಯ್ತು, ಟಾಸ್ ಹಾಕಿ. ಕಾಸು ಕೊಡಿ. ಕಾಸು ಕೇಳ್ಬೇಡ ಅಂತ, ಕಾಸಿಲ್ಲ. ಪೇಮೆಂಟ್ ಆಗಿಲ್ಲ. ಸರಿ, ನಿಮ್ಕಿನ ನಾನೇ ಪರವಾಗಿಲ್ಲ. ಎಷ್ಟು ಕೊಡಿದಾರೆ? ನನಗೆ ₹1 ಅಡ್ವಾನ್ಸ್ ಮಾಡಿದ್ದಾರೆ. ಆಯ್ತು, ಯಾವ್ದು ಕೇಳಿ ಬೇಗ. ನಾವು ಸೀನಿಯರ್ಸ್ಗೆ ಹೆಡ್ ಮುಖ್ಯ, ಹೆಡ್ ಜೂನಿಯರ್ಸ್ಗೆ ಟೇಲ್ಸ್. ಬಾಲ್ ಆಯ್ತು, ನೋಡೇ ಬಿಡೋಣ. ನೀವೇ ಗೆದ್ರಿ. ಕರ್ಸ್ಕೊಳ್ಳಿ. ನನ್ನ ಸೂಪರ್ ಸೀನಿಯರ್ಸ್ ಟೀಮ್ ನ ಮೊದಲನೇ ಕಂಟೆಸ್ಟೆಂಟ್ ನ ಕರೆಯೋ ಟೈಮ್ ಬಂದಿದೆ. ಬೈಕ್ ಚಕ್ರದಲ್ಲೇ ಇವ್ರ ಜೀವ. 82ರಲ್ಲೂ 28ರ ಸ್ವಭಾವ. ಲೋಕ ಸುತ್ತ ಬಂದಿದ್ರು, ಇನ್ನು ಪ್ರೇಮಲೋಕದಲ್ಲಿ ಬಿದ್ದಿಲ್ಲ. ಚಕ್ರಕ್ಕೆ ಅಧಿಪತಿ, ಹೆಸರು ಚಕ್ರವರ್ತಿ. ಲೆಟ್ಸ್ ವೆಲ್ಕಮ್ ಚಾಲೆಂಜಿಂಗ್ ಚಕ್ರವರ್ತಿ ಆನ್ ಸ್ಟೇಜ್ ಪ್ಲೀಸ್. You see, एक मैं और एक तू है, और हवा में जादू है, आरज़ू बेकाबू है, समझो सारे बात बाकी. ಪರ್ಫಾರ್ಮೆನ್ಸ್ ಮಾಡಿದ್ರಿ. ಓ ಮೈ ಗಾಡ್, ಎಲ್ಲಿಂದ ಬಂತು ನಿಮ್ಗೆ ಅಷ್ಟೊಂದು ಎನರ್ಜಿ? ನೀವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಫ್ಲೈಯಿಂಗ್ ಕಿಸ್ಗಳು ಕೊಡ್ತಾ ಇದ್ರಲ್ಲ, ಇನ್ನೊಂದ್ಸಲಿ ದಯವಿಟ್ಟು ನಮಗೋಸ್ಕರ ಮಾಡಿ. ಚಕ್ರವರ್ತಿ ಅವರೇ, ತುಂಬಾ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ. ನಿಮ್ ಜೀವನದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ, ಒಂದು ವೀಟಿ ನೋಡೋಣ, ಬನ್ನಿ ಇಲ್ಲಿ. ನಮ್ಮ ತಾತನ ಕಾಲದಲ್ಲಿ 7 ಸಮುದ್ರ ದಾಟಿದ್ರೆ ಜೀವ ಇದೆ ಅನ್ನೋರು. ಆದ್ರೆ ನನ್ನ ಜೀವ ಇರೋದು 7 ಜನ್ಮಕ್ಕೂ ನನ್ನ ಬೈಕ್ನಲ್ಲಿ. ನಮಸ್ಕಾರ, ನನ್ನ ಹೆಸರು ಚಕ್ರವರ್ತಿ ಅಂತ. ನಾನು 1933ನೇ ಇಸ್ವಿಲಿ ಹುಟ್ಟಿದೆ. ನನಗೆ ಕೇವಲ 82 ವಯಸ್ಸು. ನಾನು 14ನೇ ವಯಸ್ಸಿನಲ್ಲೇ ಮೋಟರ್ ಬೈಕ್ ಸವಾರಿ ಮಾಡೋದು ಶುರು ಮಾಡಿದೆ. ನನ್ನ 20ನೇ ವಯಸ್ಸಲ್ಲಿ ನಮ್ಮ ತಾಯಿಯವರು ನೀವು ಮದುವೆ ಆಗ್ತೀಯಾ ಅಂತ ಕೇಳಿದ್ರು. ನಾನು ಮದುವೆ ಆಗೋಲ್ಲ, ನಂಗೆ ಒಂದು ಬೈಕ್ ತಗೊಡು ಅಂತಂದೆ. ನಾ ಏನಾದ್ರು ಮದುವೆ ಮಾಡ್ಕೊಂಡಿದ್ರೆ ಆ ಥರ ಸಂತೋಷ ಸಿಗೋದು ಅಂತ ನಂಗೆ ಇನ್ನೂ ಡೌಟು. ನಾ ಬೈಕಿಂಗ್ ಬಿಟ್ಟಿದ್ರೆ ಅಂದರೆ ದೊಡ್ಡ 0. ಬೇಕಷ್ಟು ಬೇಕಿಂಗ್ ಕ್ಲಬ್ಸ್ ಇದೆ, ಅದರ ಸದಸ್ಯ ನಾನು. ಭಾರತ ಪೂರ್ತಿ ಪ್ರವಾಸ ಮಾಡಿದ್ದೀವಿ. ಮದುವೆ ಮಾಡ್ಕೊಳ್ಳಿಲ್ಲ, ನಂದೇ ಮನೆ ಇಲ್ಲ ಅಂತ ಎಂಥ ಕೊರತೆನೂ ಇಲ್ಲ. ಪ್ರಪಂಚದ ಮೂಲೆಯಿಂದ ಫೇಸ್ಬುಕ್ ಮೂಲಕನೂ ನನಗೆ ಬಹಳಷ್ಟು ಮಿತ್ರರಾಗಿದ್ದಾರೆ.
ನನಗೆ ಈ ರಿಯಾಲಿಟಿ ಶೋ ಬಗ್ಗೆ ಬಹಳ ಇಷ್ಟವಾದ ಏನು ಅಂದರೆ ನಾವು ಯಂಗ್ಸ್ಟರ್ಸ್ ಜೊತೆಗೆ ಡೀಲ್ ಮಾಡ್ತೀವಿ. ಯಂಗ್ಸ್ಟರ್ಸು ಭಾಳ ಬುದ್ಧಿವಂತರು, ಭಾಳ ಜನ ತಿಳ್ಕೊಂಡಿದ್ದಾರೆ. ಆದರೆ ಒಂದೇ ಒಂದು ಕೊರತೆ ಇರುತ್ತೆ, ಎಕ್ಸ್ಪೀರಿಯೆನ್ಸು. ನಾನು ಅವರಿಗೆ ಎಕ್ಸ್ಪೀರಿಯೆನ್ಸ್ ಮಹತ್ವ ಏನು ಅಂತ ತೋರಿಸ್ಬಿಟ್ಟು ಈ ರಿಯಾಲಿಟಿ ಶೋಸ್ ಗೆದ್ದು ತೋರಿಸ್ತೀನಿ. ಚಕ್ರವರ್ತಿ ಅವರೇ, ನಾನೊಂದು ಜೀವನದಲ್ಲಿ ತಪ್ಪು ಮಾಡ್ಬಿಟ್ಟೆ. ಬೈಕಲ್ಲಿ ಇಷ್ಟ ಆನಂದ ಅಂತ ಸಿಗುತ್ತೆ ಅಂತ ಗೊತ್ತಿದ್ರೆ ನನ್ನ ಮದುವೆನೇ ಆಗ್ತಾ ಇರಲಿಲ್ಲ. ಏನು ಪರವಾಗಿಲ್ಲ, ಇವಾಗ ಕೂಡ ಮಾಡ್ಬೋದು. ಹೌದಾ? ಯಾವುದಕ್ಕೂ ಏನು ಕಲಿಯೋದಕ್ಕೂ ವಯಸ್ಸಿಲ್ಲ. ಆದ್ರೆ ನಿಮಗೆ ಯಾವತ್ತೂ ಜೀವನದಲ್ಲಿ ಒಂಟಿ ಅಂತ ಅನಿಸ್ಲಿಲ್ವಾ? ಯಾವತ್ತೂ ಅನಿಸಿಲ್ಲ. ನನಗೆ ಹೆಂಗಸರು ಅಂದ್ರೆ ಬಹಳ ಅಭಿಮಾನ. ಆದರೆ ನನಗೋಸ್ಕರ ಸ್ವಂತವಾಗಿ ಯಾರು ಬೇಕು ಅಂತ ಏನಿಲ್ಲ, ಎಲ್ಲರೂ ನನ್ನ ಒಡ ಹುಟ್ಟಿದವರು. ಈ ವಯಸ್ಸಲ್ಲೂ ಟ್ರಾವೆಲಿಂಗ್ ಓಕೆ ನನಗೆ, ಯಾಕೆಂದ್ರೆ ಯೋಗಿ ಸೊಂಟ ನೋವು ಅಂತಿರ್ತಾನೆ ಮೋಟರ್ ಬೈಕ್ ಓಡಿಸಿದ್ರೆ. ಬೈಕಲ್ಲಿ ಕೂತ್ಕೊಂಡ್ಮೇಲೆ ಸೊಂಟ ನೋವು ಎಂತ ನೋವು ಬರೋಲ್ಲ. ಮನುಷ್ಯನಿಗೆ ವಯಸ್ಸಾಗೋದು ಬರೀ ಸಂಕೇತ ಅಷ್ಟೇ. ಮನುಷ್ಯ ಮನಸ್ಸು ಮಾಡ್ದಂದ್ರೆ ಯಾವ ವಯಸ್ಸಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. 82 ವಯಸ್ಸು ಅಲ್ವೇ ಅಲ್ಲ. ಸೂಪರ್. ನಮ್ಮ ಟೀಮ್ ಹೆಂಗಿದೆ? ನಮ್ಮವರು ಬರ್ತಾರೆ ಇರಿ ಸರ್, ಫಸ್ಟ್ ಕಂಟೆಸ್ಟೆಂಟ್ ಅವರು ಸ್ವಲ್ಪ ತಡ್ಕೊಬೇಕು ಸರ್. ನನ್ಗೆ ಇನ್ನೊಂದು ಪ್ರಶ್ನೆ, ನೀವು ಬೈಕ್ ಓಡಿಸುವಾಗ ಯಾವ ಸ್ಪೀಡಲ್ಲಿ ಹೋಗ್ತೀರಾ? ಯಾಕಂದ್ರೆ ಡಿಸ್ಟೆನ್ಸ್ ತುಂಬಾ ಕವರ್ ಮಾಡ್ಬೇಕಾಗುತ್ತೆ. ನಾನು ಆರ್ಡಿ ಹೋದೆ ಅಂದ್ರೆ 100, 120, ಸ್ವಲ್ಪ ಕಾಲ 140 ಹೋಗ್ತೀನಿ. ಸರ್, ನೀವು ಈಗಲೂ ಬಾಲಮಂಗಲ ಮತ್ತೆ ಈ ಚಂದಮಾಮ ಬುಕ್ನೆಲ್ಲ ಓದ್ತೀರಾ ಅಂತೆ? ಮನುಷ್ಯ ಯಾವಾಗ ಚಿಕ್ಕ ಮಕ್ಕಳ ಪುಸ್ತಕ ಓದೋದು ಬಿಡ್ತಾನೋ ಅವನ ಮುದುಕ ಆಗೋಗ್ಬಿಟ್ಟ, ಅವತ್ತೇ ಫೀಲ್. ನಾವು ಫೇಸ್ಬುಕ್, ಟ್ವಿಟ್ಟರ್ ಅಂತ ಬೇಜಾನ್ ಸೈಟ್ಸ್ ಅಲ್ಲೆಲ್ಲ ನಾವು ಬಿಸಿ ಇರ್ತೀವಿ. ಬಟ್ ನನ್ನ ಪ್ರಕಾರ ವಯಸ್ಸಾದವರು ಅದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಬೈಯೋ ಜನ ತುಂಬಾ ಇದಾರೆ. ಅಂಡ್ ಬೈ ದ ವೇ, ನಿಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದಾರೆ ಸರ್ ಫೇಸ್ಬುಕ್ ಅಲ್ಲಿ? ಇವಾಗ ಆಲ್ಮೋಸ್ಟ್ 4000. ನಾನು ಶುರು ಮಾಡಿ 2 ವರ್ಷ ಆಯ್ತು. ಐ ಆಮ್ ಗೋಯಿಂಗ್ ಟು ಕ್ರಾಸ್ 5000 ನೆಕ್ಸ್ಟ್ ಇಯರ್. ಸರ್, ನಾನು 200 ಜನ ಅಷ್ಟೇ ಸರ್. ನಾನು ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಎಲ್ಲ ಫೋಟೋಗಳನ್ನ ನೀವು ಯಾವಾಗ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀರಾ, ನೀವು ಹೋಗಿದ್ ಕಡೆ ಅಲ್ಲಿ ತೆಗೆಸ್ಕೊಂಡಿದ್ದು ನಿಮ್ ಬೈಕ್ ಜೊತೆ ಇವೆಲ್ಲ ಮಾಡ್ತಾ ಇರ್ತೀರಾ. ಇಂಥ ಒಳ್ಳೆ ಟೈಮಲ್ಲಿ ನೀವು ರಿಯಾಲಿಟಿ ಶೋ ಒಳಗೆ ಎಂಟರ್ ಆಗ್ತಾ ಇದ್ದೀರಾ. ಈ ಹಂತದಲ್ಲಿ ನಾವುಗಳು ಒಂದು ಸೆಲ್ಫಿ ತಗೊಂಡು ಅಪ್ಲೋಡ್ ಮಾಡೋದು ಏನಂತೀರಾ? ಎಂತ ಐಡಿಯಾ ಫೋನ್ ಇಟ್ಟಿರ್ತಾರೆ, ಇದು ಮಾಡುವ. ಹಾಕ್ಬಿಡಿ ಸರ್ ಸ್ಪಾಟಲ್ಲಿ ಫೇಸ್ಬುಕ್ಗೆ. ಚಕ್ರವರ್ತಿಗಳೇ, ಈಗ ನಿಮ್ಮ ತುಂಬಾ ಪ್ರೀತಿಯ ಬೈಕ್ಗೆ ಒಂದು ವಿದಾಯ ಹೇಳೋ ಟೈಮ್. ಇನ್ನು 3 ತಿಂಗಳು ನೀವು ಅದನ್ನು ಮಿಸ್ ಮಾಡ್ಕೋತೀರಿ. ಎಷ್ಟು ಅದು ಎಂತ ಎಮೋಷನಲ್ ಬಾಂಡೇಜ್ ಅನ್ನೋ ನಮಗೆಲ್ಲ ಗೊತ್ತಿದೆ. ಬನ್ನಿ ಪ್ಲೀಸ್. ಹೋಗ್ಬಿಟ್ಟು ಮನೆಗೆ, ನೀನು ಆಮೇಲೆ ನೋಡ್ತೀನಿ. ಗುಡ್ ಬಿಹೇವ್. ಸೋ ಸ್ವೀಟ್ ಸರ್. ನೀವ್ ಹೇಳ್ತಾರ, ನೀವು ಮನೆಯಿಂದ ಬರ್ತಾ ನೀವು ವೈಫ್ಗೆ ಈ ತರ ಎಲ್ಲ ಹೇಳ್ಬಿಟ್ಟು. ಸರ್, ಈಗ ಕೊನೆಯದಾಗಿ ಯಂಗ್ ಜನರೇಷನ್ಗೆ ಈ ಶೋನಲ್ಲಿ ನೀವು ಏನು ಕಲಿಸಕ್ಕೆ ಇಷ್ಟಪಡ್ತೀರಾ? ಯಂಗ್ ಜನರೇಷನ್ಗೆ ನಮಗಿಂತ ಜಾಸ್ತಿ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಎಲ್ಲದರಲ್ಲೂ ಪರಿಣಿತರು ಅವರು. 1 ನಿಮಿಷದಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ಆದರೆ ಮಾನವೀಯತೆಯನ್ನು ಸ್ವಲ್ಪ ಹೇಳ್ಕೊಡ್ಬೇಕಾಗತ್ತೆ ಅಷ್ಟೇ. ಅಂಡ್ ಡಿಸಿಪ್ಲಿನ್. ಸೂಪರ್ ಸರ್, ವೆಲ್ಕಮ್ ಟು ಮೈ ಟೀಮ್. ಇವರು ನನ್ನ ಸೂಪರ್ ಸೀನಿಯರ್ ಟೀಮ್ ನ ಮೊದಲನೇ ಕಂಟೆಸ್ಟೆಂಟ್, ನನ್ನ ಮೊದಲನೇ ದಾಳ ಇವರು. ಇವ್ರನ್ನ ನಾನು ನಿಮ್ಮನ್ನ ಕೈ ಬಿಡೋಲ್ಲ. ಥ್ಯಾಂಕ್ ಯು. ಬನ್ನಿ, ನಿಮ್ಮ ಬೈಕ್ ತರ ಸಾಕು ಮಾಡಿ ನಾನು. ಈಗ ನಮ್ಮ ಕಡೆಯಿಂದ ಮೊದಲನೇ ಜಾಲಿ ಜೂನಿಯರ್ ನ ಕರೆಯೋ ಟೈಮ್. ಬೈಕ್ ಇದ್ದವರೆಲ್ಲ ಸ್ಟಂಟ್ ಮಾಡಲ್ಲ, ಆದ್ರೆ ಇವನು ಬೈಕ್ ತಗೊಂಡಿದ್ದೆ ಸ್ಟಂಟ್ ಮಾಡಕ್ಕೆ. ಕೂದಲಲ್ಲಿ ವ್ಯವಸಾಯ ಮಾಡಿದಾನೆ, ಆದ್ರೆ ಮಣ್ಣಿನ ಮಗ ಅಲ್ಲ, ಆದ್ರೆ ತಾಯಿಗೆ ತಕ್ಕ ಮಗ. ಏಜ್ ಅಲ್ಲಿ ಚಿಕ್ಕವನಾದ್ರೂ ಈಜದ್ರಲ್ಲಿ ಚಾಂಪಿಯನ್. ಸೊ ಲೆಟ್ಸ್ ವೆಲ್ಕಮ್ ಅಭಿಷೇಕ್ ಆನ್ ಸ್ಟೇಜ್. ಎಲ್ಲಿಂದ ಬಂದೆ ಕೇಳ್ಬೋದಾ? ಎಷ್ಟು ಬಾಟಂಟು ಅವರೇ ಹೇಳ್ಬೋದಾ? ಹೇಳ್ಬಾರ್ದ? ಪಕ್ಕದಲ್ಲೇ ನಡೆಯೋದು ಪರ್ಮಿಷನ್ ಸಿಗಬಹುದಾ? ಯಾಕಕ್ಕೂ ಒಂದ್ಸಕ್ತಿ ಒಂಚೂರು ನೆರವಾದ? ನಾ ಇಷ್ಟೊಂದು ಬಾಡ್ಕೊಂಡ್ರು ನೀ ಸೈಲೆಂಟ್ ಆಗಿರ್ಬೋದಾ? ಪುಣ್ಯಾತ್ಮತಿ ನಿಂಗೆ ಎಷ್ಟು ಬಾಯ್ ಫ್ರೆಂಡ್ಸು ಅವರೇ ಕೇಳ್ಬೋದಾ?
ಕೇಳ್ಬಾರ್ದ ಇಷ್ಟು ಕಸ ಎಲ್ಲಿರುತ್ತೆ ಎಲ್ಲಿಂದ ಬಂದೆ ಕೇಳ್ಬೋದಾ ಕೇಳ್ಬಾರ್ದ ಇಷ್ಟು ಕಸ ಎಲ್ಲಿರುತ್ತೆ ಎಲ್ಲಿಂದ ಬಂದೆ ಕೇಳ್ಬೋದಾ ಕೇಳ್ಬಾರ್ದ ಪರ್ಫಾರ್ಮೆನ್ಸ್ ಏನೋ ಬ್ಯೂಟಿಫುಲ್ ಆಗಿತ್ತು, ಆದ್ರೆ ನಿನ್ನ ಬಗ್ಗೆ ಒಂದು VT ಪ್ರೆಸೆಂಟೇಷನ್ ಇದೆ. ಬಾ ನನ್ ಜಾಯಿನ್ ಆಗು, ನಾವು ಒಟ್ಟಿಗೆ ನೋಡೋಣ. ಬಾಸು ನಿನ್ಗೇನ್ ಮಾಡಕ್ ಬರುತ್ತೆ ಅಂದಾಗ ಶಿಷ್ಯ ನಂಗೆಲ್ಲ ಮಾಡಕ್ ಬರುತ್ತೆ ಅನ್ನೋ ಜಾಯಮಾನ ನಂದು. ನನ್ನ ಹೆಸರು ಅಭಿಷೇಕ್ ದಾಸ್, ನನಗೆ ಜಸ್ಟ್ 19 ವರ್ಷ. ನಾನು ತುಂಬ ಅಡ್ವೆಂಚರಸ್ಸು, ನಂಗೆ ಬೈಕ್ ಸ್ಟಂಟ್ಸ್ ಅಂದರೆ ತುಂಬಾ ಇಷ್ಟ. ಹೈಸ್ಕೂಲಲ್ಲಿ ಬೈಕ್ ಸ್ಟಂಟ್ಸ್ ಮಾಡೋದು ಕಲಿತೆ, ನಮ್ಮ ಫ್ರೆಂಡ್ಸೇ ಇನ್ಸ್ಪೈರ್ ಮಾಡಿದ್ದು ನನಗೆ. ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಗಿಫ್ಟ್ ನನ್ನ ತಂದೆ ಬಿಟ್ಟೋಗಿರೋದು ಅಂದರೆ ಸ್ವಿಮ್ಮಿಂಗು. ನನ್ನ ತಂದೆ ಅದಕ್ಕೆ ತುಂಬ ಎಂಕರೇಜ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಲಾಸ್ಟ್ ಇಯರ್ ನಾನು ನ್ಯಾಷನಲ್ ಲೆವೆಲ್ ಕಾಂಪೀಟ್ ಮಾಡಿದ್ದೆ ಸ್ವಿಮ್ಮಿಂಗಲ್ಲಿ. ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ನನಗೆ ಗರ್ಲ್ ಫ್ರೆಂಡ್ ಸ್ವಲ್ಪ ಜಾಸ್ತಿನೇ. ನಿಜ ಹೇಳ್ಬೇಕಂದ್ರೆ ಐ ಆಮ್ ಎ ಪ್ಲೇ ಬಾಯ್. ಒಂದಷ್ಟು ಜನ ಹುಡುಗಿರು ನನ್ನ ಲುಕ್ಸಲ್ಲೇ ಬೀಳ್ತಾರೆ, ಇನ್ನೊಂದಷ್ಟು ಜನ ಹುಡುಗಿರು ನನ್ನ ಟ್ಯಾಲೆಂಟ್ ನೋಡಿ ಬೀಳ್ತಾರೆ, ಇನ್ನೊಂದಷ್ಟು ಜನ ಹುಡುಗಿರನ್ನ ನನ್ನ ಮಾತಲ್ಲೇ ಬಿಡಿಸ್ಕೊಳ್ತೀನಿ. ವಯಸ್ಸಾದವ್ರ ಬಗ್ಗೆ ಇರಿಟೇಷನ್ ಅಂದರೆ ಟೆಕ್ನಿಕಲಿ ದೇ ಆರ್ ನಾಟ್ ಅಡ್ವಾನ್ಸ್ಡ್, ತುಂಬ ಅಡ್ವೈಸ್ ಕೊಡ್ತಾರೆ. ಅವ್ರಿಗೂ ನಮಗೂ ಒಂದು ಜನ್ರೇಷನ್ ಗ್ಯಾಪ್ ಇದೆ, ಆ ಜನ್ರೇಷನ್ ಗ್ಯಾಪ್ ಅರ್ಥ ಮಾಡ್ಕೊಳ್ಳಲ್ಲ. ವಯಸ್ಸಾದವರಾಗಲಿ ಯಂಗ್ಸ್ಟರ್ಸ್ ಆಗಲಿ ಇಬ್ಬರೂ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು. ಸೊ ಈ ಶೋ ಅಲ್ಲಿ ಗೆಲ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ನನಗಿದೆ. ಇಲ್ಲ ಚೆನ್ನಾಗಿ ಮಾಡಿದ್ದಾನೆ, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಯಾವ ಸ್ಪೀಡಲ್ಲಿ ಓಡಿಸ್ತೀಯಪ್ಪ ಗಾಡಿ ನೀನು? ಮ್ಯಾಕ್ಸಿಮಮ್ ಅಂದ್ರೆ 180 ಯಾಕೆ ಮ್ಯಾಕ್ಸಿಮಮ್ ಅಂದ್ರೆ ಅಲ್ಲಿ ನಮಗೆ ಸ್ಪೀಡೋಮೀಟರ್ ಅಲ್ಲಿ ಸಿಗೋದೇ ಅಷ್ಟು ಹೋಗಿರೋದು. ಚಕ್ರವರ್ತಿಗಳೇ 180 ಅಂತೆ ನಮ್ಮ ಹುಡುಗ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ 160-70 ಹೋಗಿದ್ದಾರೆ. ಅವ್ರು 180 ಹೋಗಿದ್ರೆ ನನ್ನ ಬಹಳ ಅಭಿನಂದನೆಗಳು. ಆಮೇಲೆ ಸ್ಟಂಟ್ ರೈಡಿಂಗ್ ಎಲ್ಲ ಮಾಡಿದ್ರೆ ಸರಿಯಾದ ಜಾಗದಲ್ಲಿ ಮಾಡಿದ್ರೆ ಏನೂ ತಪ್ಪಿಲ್ಲ, ಅದು ಅವ್ರ ಸ್ಕಿಲ್ ತೋರಿಸುತ್ತೆ. ಮಾಡಬಾರ್ದಿರೋ ಜಾಗದಲ್ಲಿ ಮಾಡಿದ್ರೆ ಕಣ್ರಿ ಮಜಾ. ಈಗ ನೀವು ಹೋಗ್ತಾ ಇರ್ತೀರಾ ಗಾಡಿಲಿ ಅಂದ್ರೆ ಮುಂದೆ ಒಂದು ಹೆಲ್ಮೆಟ್ ಚೆಕಿಂಗ್ ಇರುತ್ತೆ. ಹೋಗ್ಬಿಟ್ಟು ನಿಮ್ಮ ಹತ್ರ DL ಹೆಲ್ಮೆಟ್ ಎಲ್ಲ ಇದೆ ಅಂದ್ಬಿಟ್ಟು ಸುಮ್ಮನೆ ತೋರಿಸ್ಬಿಟ್ಟು ಹೋದ್ರೆ ಅದೇನ್ ಮಜಾ? ಅದು ಹೆಲ್ಮೆಟ್ ಚೆಕಿಂಗ್ ಇದೆಯಾ, ಪೊಲೀಸಿಂದ ಎಸ್ಕೇಪ್ ಆಗಿ ಚಮ್ಮಕ್ ಅದೇನೆ ಇದು ಮಜಾ. ಅಂದ್ರೆ ಲೈಫ್ ಅಲ್ಲಿ ತಿರ್ಬೇಕು ಅಂತ ನಮ್ಮ ಅಭಿ ಹೇಳೋದು. ಇದು ರಾಂಗ್ ಟೈಪ್ ಆಫ್ ಮಜಾ. ಡಿಸಿಪ್ಲಿನ್ ಆಗಿರ್ತದೆ. ಮನೇಲಿ ಯಾಕೆ ಇರ್ಬೇಕು, ಎಲ್ಲರೂ ಕಾಡ್ಲಿರ್ಬೇಕು. ಮನೇಲಿ ಇದ್ಮೇಲೆ ಡಿಸಿಪ್ಲಿನ್ ಆಫ್ ದಿ ಸೊಸೈಟಿ ಫಾಲೋ ಮಾಡಿ. ಸರ್ ಓಕೆ, ನನಗೆ ಒಂದು ಪ್ರಶ್ನೆ ಇದೆ. ನೀವು ಯಾವತ್ತಾರು ಸಿಗ್ನಲ್ ಜಂಪ್ ಮಾಡಿದೀರಾ ಅಥವಾ ಪೊಲೀಸ್ ಅವ್ರ ಹತ್ರ ಸಿಗಾಕೊಳಕ್ ಹೋಗಿ ವಾಪಸ್ ಹಂಗೆ ಬೈಕ್ ಓಡಿಸ್ಕೊಂಡು ಹೋಗಿರುವಂತ ಸಿಚುಯೇಷನ್ ಯಾವ್ದಾದ್ರು? ಒಂದೆರಡು ಸಿಚುಯೇಷನ್ ನಾನು ಕೈ ಮೀರಿ ಆಗಿದೆ. ಸರ್ ಇದು ರೂಲ್ಸ್ ಬ್ರೇಕ್ ಮಾಡ್ದಾಗ್ತಾನೆ. ಇಲ್ಲ ಸರ್, ಒಂದ್ಸಲಿ ಎರಡು ಸಲ ಸರಿ ಸರ್. ಕೈ ಮೀರಿ ಒಂದ್ಸರಿ ಎರಡು ಸರಿ ರೂಲ್ಸ್ ಯಾವನೋ ರೂಲ್ ಬ್ರೇಕ್ ಮಾಡಿದಿರೋ ಮನುಷ್ಯ ಪ್ರಪಂಚದಲ್ಲಿಲ್ಲ. ಆದ್ರೆ ಬೇಕು ಅಂತ ಮಾಡೋಲ್ಲ, ನಾನ್ ಬೇಕು ಅಂತ ಮಾಡೋಕೆ ಯಾವತ್ತೂ ಹೋಗೋಲ್ಲ. ನೋಡಪ್ಪ, ಏನ್ ಗೊತ್ತಾ, ಏನಾದ್ರು ಜೀವನದಲ್ಲಿ ರಿಸ್ಕ್ ಮಾಡಿ ಏನಾದ್ರು ಮಾಡ್ಕೊಳ್ಳಿ, ಆದ್ರೆ 82ನೇ ವಯಸ್ಸಲ್ಲಿ ಕೂತ್ಕೊಂಡು ಹೇಳೋದಿದೆಯಲ್ಲ, ಅದು 19ನೇ ವಯಸ್ಸಲ್ಲಿ ಅದನ್ನ ಹೇಳಿದ್ರೆ ಅದಕ್ಕೆ ತೂಕ ಕಮ್ಮಿನೇ ಯಾವತ್ತು. ಇಲ್ಲ ಇಲ್ಲ, ಯಾವ ವಯಸ್ಸಲ್ಲಿ ಹೇಳಿದ್ರು ಸತ್ಯ. 19 ಅಲ್ಲ, 8 ವಯಸ್ಸಲ್ಲಿ ಹೇಳಿದ್ರೆ ಕೂಡ ನಿಜಾನೇ. ಅಲ್ಲ, ನೀವು ಸಪೋರ್ಟ್ ಮಾಡಕ್ ಸ್ವಾಮಿ, ನನಗೆ ಉಲ್ಟಾ ಹೊಡೆದ್ಬಿಟ್ರಲ್ಲ. ಅಭಿ, ನಿನ್ಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ ಇದಾರೆ ಮಗನೆ? ಕೌಂಟ್ ಮಾಡಿಲ್ಲ ಅಪ್ಪ. ನಾಳೆ ದಯವಿಟ್ಟು ಲೆಡ್ಜರ್ ಇಟ್ಕೊಳಪ್ಪ. ಮನೆಗೆ ಆಚೆ ಬಂದ್ಮೇಲೆ ಒಂದ್ ಕಡೆ ಇಲ್ಲಿ ಕೌಂಟ್ಲೆಸ್, ಅಲ್ಲಿ ಕೌಂಟೇ ಇಲ್ಲ. 19 ವಯಸ್ಸಿಗೆ ಅಷ್ಟು ಜನ ಗರ್ಲ್ ಫ್ರೆಂಡ್ಸ್ ಹೇಗೆ ಮೇಂಟೈನ್ ಮಾಡ್ತೀಯಾ ಅಂತ. ಅದು ನಮಗ್ ಬಿಟ್ಟಿರೋದು, ನಿಮ್ಗೆ ಯಾಕೆ ಅವೆಲ್ಲ? ಅಲ್ಲ ಸರಿ, ಇದು ಓಕೆ. ಗರ್ಲ್ ಫ್ರೆಂಡ್ಸ್ ಬಗ್ಗೆ ಬಿಡೋಣ. ಚಕ್ರವರ್ತಿಗಳು ಕರೆಕ್ಟ್ ಅಬ್ಸರ್ವ್ ಮಾಡಿ ಚೂರು ನೋಡಿ. ಈ ಹೇರ್ ಸ್ಟೈಲ್ ಬಗ್ಗೆ ಕಲರ್ ಎಲ್ಲ ಇದೆ ಇಲ್ಲಿ ಸೈಡ್ ಅಲ್ಲಿ ನೋಡಿ, ಇಲ್ಲಿ ನೋಡಿ ಇಲ್ಲೊಂದು ಚುರುಗಡ್ಡ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾ ಹೇಳೋದೇನು ಅಂದ್ರೆ, ಹಳೆ ಕಾಲದಲ್ಲಿ ಏನ್ ಮಾಡಿದ್ರು ಒಂದು ಕ್ರಾಪ್ ಈ ತರ ಕಟ್ ಮಾಡಿದ್ರು ಅಬ್ಜೆಕ್ಟ್ ಮಾಡೋರು. ಇವಾಗ ಹೆಂಗ್ ಹುಡುಗರು ಅವ್ರಿಗೆ ಏನ್ ತಪ್ಪು ಮಾಡ್ತಿಲ್ಲ, ಅದ್ರಲ್ಲಿ ಏನ್ ತಪ್ಪಿದೆ ಮಾಡ್ಲಿ. ಅವ್ರಿಗೆ ಒಂದ್ ದಿವಸ ಅಸಹ್ಯ ಅನ್ಸ್ಬಿಟ್ಟು ಬಿಟ್ರೆ ಬಿಡ್ಲಿ, ಇಲ್ದಿರ ಅವ್ರು ಎಂಜಾಯ್ ಮಾಡ್ಲಿ. ಅಭಿ, ನಂದೊಂದು ಸೀರಿಯಸ್ ಪ್ರಶ್ನೆ ಇದೆ ನಿಮಗೆ. ಈ ವಯಸ್ಸಿನಲ್ಲಿ ಕೂದಲಿದೆ, ಸ್ಟೈಲ್ ಮಾಡಕ್ಕೆ ಎನರ್ಜಿ ಇದೆ, ಸ್ಪೀಡ್ ಓಡಿಸೋಕೆ ಬೈಕ್ ಇದೆ, ಎಲ್ಲ ಇದೆ, ಓಕೆನಾ? ಯಾವ್ದಾದ್ರು ಹಂತದಲ್ಲಿ ವಯಸ್ಸಾಗೋದ್ರ ಬಗ್ಗೆ ಭಯ ಕಾಡಿತ್ತಾ ನಿನ್ಗೆ ಅಂತ? ನಂಗೆ ನಾಳೆ ಬಗ್ಗೆ ಚಿಂತೆ ಇಲ್ಲ. ನಾಳೆ ಹೆಂಗಾರು ಹೋಗ್ಲಿ, ಇವತ್ತು ನಮ್ದು ಎಂಜಾಯ್ ಮಾಡ್ಲೇಬೇಕು. ನಾನು ನಾಳೆ ಇರೋಲ್ಲ ಅನ್ನೋದು ನೆಗೆಟಿವ್ ಆಟಿಟ್ಯೂಡ್.
ಯಾವಾಗಲೂ ಪಾಸಿಟಿವ್ ಆಟಿಟ್ಯೂಡ್. ನಾಳೆನೂ ಇರ್ತೀನಿ, ನಾಡಿದ್ದು ಇರ್ತೀನಿ, ನಾನು ಚೆನ್ನಾಗಿರ್ತೀನಿ. ನೀವು 100 ವರ್ಷ ಇರ್ತೀನಿ. Anyways, Abhi, all the best. Welcome to my team. ಅಲ್ಲ ಗುರುಗಳೇ, ಬಂದಿರೋದು ಅಲ್ಲೊಬ್ರು ಇಲ್ಲೊಬ್ರು. ಫಸ್ಟ್ ರೀಲ್ ಅಲ್ಲೇ ಇಷ್ಟೊಂದು ಹೀಟ್ ಆಗ್ಬಿಟ್ಟಿದೆ ಅಂದ್ರೆ ಕ್ಲೈಮ್ಯಾಕ್ಸ್ ಇನ್ ಹೆಂಗಿರುತ್ತೋ. ನೆಕ್ಸ್ಟ್ ರೀಲ್ ನಿಮ್ದೆ, ಕರ್ಸಿ. ನಮ್ಮ ಗೋಲ್ಡೀಸ್ ಓಲ್ಡೀಸ್ ಕಡೆಯಿಂದ ಮುಂದಿನ ಕಂಟೆಸ್ಟೆಂಟ್ ಬರುವಂತ ಸಮಯ. ಸ್ಟೆಪ್ಸ್ ಹತ್ತೋಕೆ ಕಷ್ಟ ಆಗುವಂತ ವಯಸ್ಸಲ್ಲಿ ಇವರು ಸ್ಟೆಪ್ ಹಾಕ್ತಾರೆ. ನೋವನ್ನು ಮರೆಯೋಕೆ ಮನಸ್ಸು ಬಿಚ್ಚಿ ನಗ್ತಾರೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸೆಂಚುರಿ ಹೊಡೆಯಕ್ಕೆ ರೆಡಿ ಇರೋ ಓಲ್ಡ್ ಬಟ್ ಗೋಲ್ಡ್ ನವಿಲು ಇಂದಿರಾ ಆನ್ ಸ್ಟೇಜ್ ಪ್ಲೀಸ್. For the next battle. ಅಲ್ಲ, ನಿಮ್ಗೆ ಯಾರು ಇಂದ್ರ ಅಂತ ಹೆಸರಿಟ್ಟಿದ್ದು? ನನ್ನ ಅಜ್ಜಿ. ನಿಮ್ಮ ಅಜ್ಜಿ ವಿಷಯ ನಮಗೆ ಬೇಡ ಬಿಡಿ, ನಮಗೆ ಗೊತ್ತಿಲ್ಲ. ಆದ್ರೆ ನಾನು ನಿಮ್ನ ಇವತ್ತಿಂದ ಮೋನಿಕಾ ಅಂತಾನೆ ಕರೆಯೋದು. ಕರೆದ ತಕ್ಷಣ ನೋಡಿ ಹೆಂಗ್ ಬಿದ್ದೋದೆ. ಮೈ ಮೋನಿಕಾ ಡಾರ್ಲಿಂಗ್, ನಿಮ್ಮ ನೆನಪೋಸ್ಕರ ಇದನ್ನ ನಾನೇ ಇಟ್ಕೊಂತೀನಿ. ವಾವ್, ಲವ್ ಯು. ಇರುಳೆ, ನಾನು ಹೆಂಗ್ ಕಾಣಿಸ್ತಾ ಇದ್ದೆ ಹಾಕೊಂಡು? ಬಲಿಗ್ ಬಿಟ್ಟಿರೋ ಕುರಿ ತರ ಕಾಣ್ತಾ ಇದ್ದಿ ಮಗ. ಬಲಿಗೆ ರೆಡಿ ಆಗಿರುತ್ತಲ್ಲ ಕುರಿ, ಹಾಕಿರ್ತಾರೆ ಗೊತ್ತಾ? ಅಲ್ಲ, ಇಷ್ಟೋ ತನಕ ಅವ್ರು ಹಾಕೊಂಡಿದ್ರು, ಆಮೇಲೆ ನಾನ್ ತಗೊಂಡೆ. ಸೊ ಎನಿವೇಸ್, ಇಂದಿರಮ್ಮ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ. ಇಂದಿರಾ ಅಲಿಯಾಸ್ ಮೋನಿಕಾ ಅವರೇ, ಆಕ್ಚುಲಿ ಕನ್ನಡ ಸಿನಿಮಾ ಹೀರೋಗಳ ಪೇಮೆಂಟ್ ಕೇಳಬಾರ್ದಂತೆ, ಹೆಂಗಸರು ವಯಸ್ಸು ಕೇಳಬಾರ್ದಂತೆ. ಆದ್ರೂ ಕೇಳ್ಬಿಡ್ತೀನಿ, ನಿಮ್ಮ ವಯಸ್ಸೆಷ್ಟು? ಸಿಹಿಯಾದ 60 ವರ್ಷ. ಈ ಸ್ವೀಟ್ 60 ಇಂದಿರಾ ಅಲಿಯಾಸ್ ಮೋನಿಕಾ ಅವರ ಒಂದು ವೀಟಿ ನೋಡೋಣ. ಮೊದಲು ಎಲ್ಲರನ್ನು ವೆಲ್ಕಮ್ ಮಾಡೋಣ. ದೊಡ್ಡೋರ್ ಕಣ್ಣಲ್ಲಿ ಅಳು ನೋಡಿದ್ದಾಯ್ತು, ಚಿಕ್ಕವರಾಡೋ ಆಟ ನೋಡಿದ್ದಾಯ್ತು, ಮಕ್ಕಳು ಪಡೋ ಕಷ್ಟ ಕಂಡಿದ್ದಾಯ್ತು, ಮೊಮ್ಮಕ್ಕಳು ಇಷ್ಟಪಟ್ಟಿದ್ದನ್ನೆಲ್ಲ ಕೊಡ್ಸಿದ್ದಾಯ್ತು. 60 ವರ್ಷಗಳಲ್ಲಿ ಎಲ್ಲ ನೋಡಿದ್ದಾಯ್ತು, ಮಾಡಿದ್ದಾಯ್ತು. ಒಂದನ್ನು ಬಿಟ್ಟು ಲೈಟ್, ಕ್ಯಾಮ್ರಾ, ಆಕ್ಷನ್. ಈಗ ಅದನ್ನು ಒಂದು ಕೈ ನೋಡೇ ಬಿಡೋಣ ಅಂತ ಬಂದಿದ್ದೀನಿ ನಾನು.
ನನ್ನ ಹೆಸರು ಇಂದಿರಾ ರಘು. ನನಗೆ ಈಗ 60 ವರ್ಷ. ನನ್ನ ಮದುವೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ವಿಜೃಂಭಣೆಯಿಂದ ನಡೀತಂತಾನೆ ಹೇಳ್ಬೋದು. 35 ವರ್ಷ ನಾವು ಚೆನ್ನಾಗಿ ಸಂಸಾರ ಮಾಡಿದ್ದೀವಿ. ಕೊನೆಗೆ ಅವರಿಗೆ ಹುಷಾರಿಲ್ಲದೆ ಅವರು ಸ್ವಲ್ಪ ಹೊರಗೆ ತಿರುಗೋದೆಲ್ಲ ಕಮ್ಮಿ. ಏನಾದರೂ ನಾವು ಒಂದು ಆಕ್ಟಿವಿಟೀಸ್ ಇಟ್ಕೋಬೇಕು ಅಂತ ಹೇಳಿದ್ವಿ. ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು. ಅದೇ ಸ್ವಲ್ಪ ದೊಡ್ಡದಾಗಿ ಕೊನೆಗೆ ಕ್ಯಾನ್ಸರ್ಗೆ ತಿಕ್ಕಿ ಒಂದೂವರೆ ವರ್ಷ ಆ ಕಾಯಿಲೆಯಿಂದ ನಡೆದ್ರು. ನರಕ ಯಾತನೆ ಯಾರಿಗೂ ಬೇಡ. ಇರೋಷ್ಟು ದಿವಸ ಆರೋಗ್ಯವಾಗಿರ್ಬೇಕು. ಹಾಗಂತ ನಾನು ನಗೆ ಕೂಟಕ್ಕೆ ಸೇರಿಕೊಂಡೆ. ಯಾಕಂದ್ರೆ ಕೊನೆವರೆಗೂ ಆರೋಗ್ಯ ಮುಖ್ಯ. ನನಗೆ ಸಕ್ಕರೆ ಕಾಯಿಲೆ ಇದೆ. ಆದ್ರೂ ನಾನು ದಿನ ವ್ಯಾಯಾಮ ಮಾಡ್ತೇನೆ. ಆದಷ್ಟು ನಡ್ಕೊಂಡೆ ದೇವಸ್ಥಾನಕ್ಕೆ ಹೋಗ್ತೇನೆ. ಆಧ್ಯಾತ್ಮಿಕ ಇದ್ದಂಗೆ ಈ ಕಡೆ ಬೌದ್ಧಿಕನೂ ಇಷ್ಟಪಡ್ತೇವೆ. ಹಾಡು, ಡ್ಯಾನ್ಸು, ನೃತ್ಯ ಮಾಡ್ತಾ ಇದ್ರೆ ಅದರಲ್ಲೇ ಮುಳುಗೋಗ್ಬಿಡ್ತೀನಿ. ಅದ್ರಲ್ಲಿ ಮುಳುಗೋದ್ರೆ ನಮಗೆ ಸುಸ್ತು ಅನ್ಸೋದಿಲ್ಲ. ನಮಗೆ ದೇಹದಲ್ಲಿ ವಯಸ್ಸಾದ್ರೂ ಮನಸ್ಸು ಇನ್ನೂ ಚಿಕ್ಕದಾಗೇ ಇದೆ ಅಂತ ನನ್ನ ಭಾವನೆ. ಈ ಲೈವ್ ಸೂಪರ್ ಗುರು ರಿಯಾಲಿಟಿ ಶೋಗೆ ಯಾಕೆ ಬರಬೇಕು ಅಂತ ಅನಿಸ್ತು ಅಂದ್ರೆ, ಚಿಕ್ಕ ವಯಸ್ಸಿನಾಗ ನಾವು ಏನು ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂಫ್ ಮಾಡಿ ತೋರಿಸೋದಕ್ಕೆ ಇದೊಳ್ಳೆ ಅವಕಾಶ. ಇದರಲ್ಲಿ ಹಿರಿಯ ನಾಗರಿಕ ಅವಕಾಶ ಕೊಟ್ಟಿದ್ದು ನಂಗೆ ಅದೊಂದು ಖುಷಿ ಅನಿಸಿ ಇದರಲ್ಲಿ ಭಾಗವಹಿಸಲೇಬೇಕು ಅಂತ, ಹಾಗೂ ಇದರಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ದೃಢ ನಂಬಿಕೆ ನನಗಿದೆ. ಮೋನಿ ಡಾರ್ಲಿಂಗ್, ಈ ಸ್ಟೇಜ್ ಅಲ್ಲಿ ಕಣ್ಣೀರಿಗೆ ಅವಕಾಶ ಇಲ್ಲ. ಸೊ ಪ್ಲೀಸ್ ಅಳಕ್ ಹೋಗ್ಬೇಡಿ. ನಾವೆಲ್ಲರೂ ನಿಮ್ ಜೊತೆ ಇದೀವಿ. ಅಂಡ್ ನನ್ಗೆ ಆ ವಿಟಿ ನೋಡಿದಾಗ ಈ ಪಾರ್ಕ್ ಅಲ್ಲಿ ಈ ಎಲ್ಲರೂ ಜೋರಾಗಿ ನಗ್ತಾ ಇರ್ತಾರೆ. ನನಗೂ ಮಾಡ್ಬೇಕು ಅಂತ ಭಾರಿ ಆಸೆ. ಇವಾಗ ಎಲ್ಲರೂ ಒಟ್ಟಿಗೆ ಮಾಡೋಣ ಎಲ್ಲ. ಪ್ಲೀಸ್ ಸ್ಟುಡಿಯೋನಲ್ಲಿ ಇರೋರೆಲ್ಲ ದಯವಿಟ್ಟು ಎದ್ ನಿಂತ್ಕೊಂಡ್ರೆ ಇದಕ್ಕೆ ತುಂಬಾ ಚೆನ್ನಾಗಿರತ್ತೆ. ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ. ಅದಕ್ಕೆ ಅಪ್ರಿಸಿಯೇಷನ್ ಲಾಫ್ ಅಂತ. ಇವಾಗ ನಮ್ಮ ಹೊಕ್ಕಳಲ್ಲಿರೋ ಕೆಟ್ಟ ವಾಯು ಹೊರಗೆ ಹೋಗುವಾಗೆ ನಾವು ಒಂದು ಸಿಂಹ ನಗು ಮಾಡುತ್ತೇವೆ. ಗುರುಗಳೇ, ನೀವು ದಯವಿಟ್ಟು ಮಾಡಬೇಡಿ, ತಡಿಯಕ್ಕಾಗಲ್ಲ ನಮ್ಗೆ. ಇವಾಗ ನೀವೇನೋ ನಮ್ಗೆ ಹೇಳ್ಕೊಟ್ರಿ, ಆದ್ರೆ ನಮ್ ಗುರುಗಳು ನಗದ ಹೆಂಗೆ ಗೊತ್ತಾ? ಅಲ್ಲ, ಶಬ್ದ ಇಲ್ಲದೆ ಇರೋ ಲಾಫ್ಟರ್ಗೆ ಮೈಕ್ ಹಿಡಿದು ಮುಟ್ಟಾಳ ನಾನು. ಇಂದ್ರ ಅವರೇ, ಇವತ್ತಿನ ಕಾಲದ ಹುಡುಗರು ಹುಡುಗಿರು ತುಂಬಾ ಆತ್ಮೀಯವಾಗಿರ್ತಾರೆ. ಪಾರ್ಕ್ಗಳಲ್ಲಿ ಅಲ್ಲೆಲ್ಲೇ ಕೂತಿರ್ತಾರೆ, ಥಿಯೇಟರ್ ಕೂತಿರ್ತಾರೆ, ಎಲ್ಲ ನಡೀತಿರುತ್ತೆ. ನಿಮ್ಮ ಕಾಲದಲ್ಲಿ ಹುಡುಗ ಹುಡುಗಿ ಸ್ನೇಹ ಇದೆಲ್ಲ ಹೇಗಿತ್ತಮ್ಮ? ಆತರ ಏನು ಇರ್ಲಿಲ್ವಾ? ಮತ್ ನಾವೆಲ್ಲ ಹೆಂಗ್ ಹುಟ್ಟಿದ್ದು? ಅದೆಲ್ಲ ಹಿರಿಯರು ನೋಡಿ ನಿಶ್ಚಯ ಮಾಡಿದ ಮದುವೆಯಿಂದ ಹುಟ್ಟಿದ್ದು. ಒಳ್ಳೆ ಉತ್ತರ. ಇವತ್ತು ಹುಡುಗ ಮತ್ತು ಹುಡುಗಿ ನಡುವೆ ಸಲಿಗೆ ಮಿತಿಮೀರ ಕೂಡ ಹೋಗೋ ಸಾಧ್ಯತೆಗಳಿರುತ್ತೆ. ಅವತ್ತಿನ ದಿನದಲ್ಲಿ ಸ್ನೇಹ ಇದ್ರೆ ಯಾವ ತರಹ ಇರ್ತಿತ್ತು ಅಂತ? ಅವತ್ತಿನ ದಿನಗಳಲ್ಲಿ ಎಲ್ಲ ಗುಟ್ಟು ಗುಟ್ಟಾಗಿ ನಡೀತಾ ಇತ್ತು. ಈಗಿನ ದಿನಗಳೆಲ್ಲ ಓಪನ್ ಆಗಿ ನಡೀತಾ ಇದೆ. ಹುಡುಗಿ ಹುಡುಗ ಅವ್ರವರ ಹಿಡಿತದಲ್ಲಿ, ಅವರ ಮನಸ್ಸು ಹಿಡಿತದಲ್ಲಿ ಅವರಿದ್ರೆ ಅದು ಒಳ್ಳೇದೆ. ಅದು ಮುಂದಕ್ಕೆ ಹೋಗ್ಬಾರ್ದು ಅಂತ ನನ್ನ ಭಾವನೆ. ಗುರುಗಳೇ, ಅಲ್ಲ ನೀವು ಮೋಸ್ಟ್ಲಿ ಹಳೆ ಸಿನಿಮಾ ನೋಡಿಲ್ಲ ಅನ್ಸುತ್ತೆ. ಯಾವ್ದಪ್ಪ? ಒಂದು ಹೂವ ಇಟ್ಕೊಂಡಿರೋ, ಸನ್ಫ್ಲವರ್ ರೋಸ್ ಯಾವ್ದೋ ಒಂದು ಈಗಿರೋದು ಬರೋ ವಾಪಸ್ ಹಿಂಗೆ ಅವಾಗ ಏನಿಲ್ಲ, ಅವಳಿಗೆ ಲಾಚಿಕೆ ಪ್ರೀತಿನ ತೋರಿಸ್ತಾ ಇದ್ರು. ಈಗ ಹಿಂದಿನ ಕಾಲದ ನಂಬಿಕೆಗಳು, ಸಂಪ್ರದಾಯಗಳು, ಅದಕ್ಕೂ ಮತ್ತು ಇವತ್ತಿನ ದಿನದ ಹುಡುಗಿಯರು ಎಸ್ಪೆಷಲಿ ಅಗಾಧವಾದ ಕಂದಕ ಇದೆ, ಅದಕ್ಕೆ ಅಗಾಧವಾದ ವ್ಯತ್ಯಾಸ ಇದೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಎಲ್ಲರೂ ಗೊತ್ತಿರುವಂತದ್ದು ತುಂಡು ಬಟ್ಟೆ ಹಾಕ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಡು ಬಟ್ಟೆ ಹಾಕೊಂಡ್ರೆ ನೋಡುವರ ಕಣ್ಣಲ್ಲಿ ಇವಾಗ ಹೆಂಗಸರಿಗೆ ನೋಡುವ ಅಂತ ಅನ್ಸುತ್ತೆ. ಗಂಡಸರ ಮನಸ್ಸಲ್ಲಿ ಯಾವ ತರ ಭಾವನೆ ಇದ್ದಿತ್ತು? ನಮ್ಮ ಮನಸ್ಸಿಗೆ ತೋಚಿದ್ರೆ ನಾವು ಹೇಳ್ತೇವೆ, ನಾವು ಹೇಳಿದ್ ಕೇಳಲ್ಲ ಅವರು. ಅಂಡ್ ಮೊನಿಕಾ ಡಾರ್ಲಿಂಗ್, ನನ್ಗೇನ್ ಅನ್ಸುತ್ತೆ ಅಂದ್ರೆ ಅವರು ಯಾವ ರೀತಿ ಬಟ್ಟೆ ಹಾಕ್ತಾರೆ ಅದು ಅವರವರ ಒಂದು ಚಾಯ್ಸ್. ಅದು ನಿಮ್ಗೆ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಆದ್ರೆ ಒಂದು ಏನಂದ್ರೆ, ನಾವು ಧರಿಸುವ ಬಟ್ಟೆಗಳು
ಕೆಣಕೋ ಹಾಗಿರಬಾರ್ದು. ಪ್ರಪಂಚದ ಎಲ್ಲ ಕಣ್ಣುಗಳ ಬಗ್ಗೆ ನಮಗೆ ಕಂಟ್ರೋಲ್ ಇಲ್ಲ, ಆದ್ರೆ ನಾವು ಹಾಕುವ ಬಟ್ಟೆ ಮೇಲೆ ನಮಗೆ ಕಂಟ್ರೋಲ್ ಇರುತ್ತೆ. ಇಂದ್ರ ಅವರೇ, ನಿಮ್ಮನ್ನ ಶೋಗೆ ಕಳಿಸ್ಕೊಡ್ಲಿಕ್ಕೆ 2.5 ತಿಂಗಳ ಕಾಲ ಬೀಳ್ಕೊಡ್ಲಿಕ್ಕೆ ನಿಮ್ಮ ಮನೆಯಿಂದ ನಿಮ್ಮ ಮುದ್ದಾದ ಮೊಮ್ಮಕ್ಕಳುಗಳು ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್ ಪ್ಲೀಸ್. ಮೋನಿಕಾ ಡಾರ್ಲಿಂಗ್, ನಾನು ಹೇಳಿದ್ದೀನಿ ಅಳಬಾರ್ದು ಅಂತ, ದಯವಿಟ್ಟು ಅಳಬೇಡಿ. ನೀವ್ ಹತ್ರ ನನ್ಗೂ ಅಳು ಬರುತ್ತೆ. ಅಮ್ಮ, ನಿಮ್ಮ ಯಜಮಾನರು ಇದ್ದಿದ್ರೆ ಈ ಕ್ಷಣ ಈ ಸ್ಟೇಜ್ ಮೇಲೆ ಇದ್ದೀರಿ, ಅವ್ರಿಗೆ ಏನ್ ಹೇಳ್ತಿದ್ರಿ, ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಈ ರಿಯಾಲಿಟಿ ಶೋ ಅಲ್ಲಿ ಗೆದ್ದು ಬರೋದಕ್ಕೆ ನಂಗೆ ಆಶೀರ್ವಾದ ಮಾಡಿದ್ದು ಕೇಳಿಕೊಳ್ತಾ ಇದ್ದೇನೆ. ಅವರು ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ, ಅವರ ಆಶೀರ್ವಾದ ಹಾರೈಕೆ ಎಲ್ಲ ನಿಮ್ ಜೊತೆ ಇರುತ್ತೆ. ಗೆದ್ದು ಬನ್ನಿ, ಖುಷಿಯಾಗಿ ಕಣ್ಣೀರ್ ಹಾಕದೆ ಈ ವೇದಿಕೆಯನ್ನ ಸರಿಯಾಗಿ ಬಳಸ್ಕೊಳ್ಳಿ. ಎಂಜಾಯ್ ದ ಶೋ. ಲೆಟ್ಸ್ ಹಿಯರ್ ಇಟ್ ಫಾರ್ ಇಂದ್ರ, ಸಾರಿ ಮೋನಿಕಾ ಡಾರ್ಲಿಂಗ್. ಮೋನಿಕಾ ಡಾರ್ಲಿಂಗ್, ಥ್ಯಾಂಕ್ಸ್ ಫಾರ್ ದ ಗಿಫ್ಟ್. ಯಾ, ಇದನ್ನ ನನ್ನ ಜೊತೆಲೆ ಇಟ್ಕೊಂಡಿರ್ತೀನಿ. ಸೋ ಸ್ವೀಟ್. ಓಕೆ, ಸಾರಿ, ನಾನು ಡಾರ್ಲಿಂಗ್ ಮುಳುಗೋಗಿದ್ದೆ. ಅಂಡ್ ಎನಿವೇಸ್, ನನ್ನ ಟೀಮಿಂದ ಬರ್ತಾ ಇರೋಂತ 2ನೇ ಸ್ಪರ್ಧಿ, ಇವ್ರನ್ನ ಮಿಸ್ ಮಾಡೋ ಚಾನ್ಸೇ ಇಲ್ಲ. ಯಾಕೆಂದ್ರೆ ಒಂದು ಕಾಲದಲ್ಲಿ ಇವರು ಮಿಸ್ ಕರ್ನಾಟಕ. ಮೊಡವೆಗಿಂತ ಮೊಡವೆ ಬಗ್ಗೆನೆ ಜಾಸ್ತಿ ಕಾನ್ಶಿಯಸ್. ಇವ್ರ ಹೆಜ್ಜೆ ಹಾಕರೆ ಸ್ಟೇಜ್ ಕರಗುತ್ತೆ, ಹಾರ್ಟ್ ಹಾರಾಡುತ್ತೆ. ವಯಸ್ಸಾದವ್ರ ಕಂಡ್ರೆ ಕಿರಿಕು, ಆದ್ರೆ ಇವ್ರು ಸಿಕ್ಕಾಬಳೆ ಚುರುಕು. ಲೆಟ್ಸ್ ವೆಲ್ಕಮ್ ಶಿಲ್ಪಾ ಆನ್ ಸ್ಟೇಜ್. ಹಿಂದೆ ಹೋಗ್ರಿ, ಯಾಕ್ರಿ? ಅಲ್ಲ, ಫಸ್ಟೇ ಒಂದು ಟಿಪ್ಸ್ ಕೊಟ್ಬಿಡ್ತೀನಿ. ಯಾವುದೇ ಹೆಣ್ಮಕ್ಳು ಬಂದ್ರೆ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂದ್ಬಿಟ್ಟು ಆ ಡ್ರೆಸ್ಗಳನ್ನ ಇಸ್ಕೊಂಡು ತಗೊಳಕೊಳ್ಳೋ ಹವ್ಯಾಸ ಇದೆ ಅವನಿಗೆ. ಓಕೆ, ನಿಮ್ಮ ಮೊದಲೇ ಬಟ್ಟೆ ಕಮ್ಮಿ ಇದೆ, ಹುಷಾರು. ಮಾತಾಡಕ್ಕಿಂತ ಮುಂಚೆ ಜಸ್ಟ್ ವಾಚ್ ಒಂದು ವಿಟಿ. ಓಕೆ, ಕಾಡಿಗೊಬ್ಳೆ ಕಣ್ಮಣಿ, ಊರಿಗೊಬ್ಳೆ ಅರಗಿಣಿ, ಗೂಡಿಗೊಬ್ಳೆ ರಾಣಿ ಜೇನು, ನೀರಿಗೆ ನಾನೇ ರಾಣಿ ಮೀನು. ನನ್ನ ಹೆಸರು ಶಿಲ್ಪಾ ಮಂಜುನಾಥ್. ನಾನು 21 years ದ ಸೂಪರ್ ಎನರ್ಜೆಟಿಕ್, ಎಂಥೂಸಿಯಾಸ್ಟಿಕ್, ಫನ್ ಲವಿಂಗ್, ಸ್ಟೈಲ್ ಸ್ಟೇಟ್ಮೆಂಟ್ ಮಾಡೋ ಹುಡುಗಿ. ಫ್ರಮ್ ದ ಬಿಗಿನಿಂಗ್ ನನಗೆ ಶೇಪಲ್ಲಿ ಇರಬೇಕು, ಫಿಟ್ನೆಸ್, ಆ್ಯಂಡ್ ಎವ್ರಿ ಒನ್ ಲುಕ್ಸ್ ಅಟ್ ಯು ದಿಲ್ ಬೇಕು, ವಾವ್, ಹೌ ಡಸ್ ಶಿ ಮೇಂಟೈನ್ ಅ ಫಿಗರ್. ದಿಸ್ ಇಸ್ ವಾಟ್ ದ ಫಸ್ಟ್ ಥಿಂಗ್ ಪೀಪಲ್ ಟೆಲ್ ಮೀ. 2 times a day I gym like madness. So ಇವಾಗ್ಲೂ ಅಷ್ಟೇ, ಶಿಲ್ಪ, how do you maintain your figure ಅಂತಾರೆ. So I know all credit goes to me. Dance is something like ಕೆಲಸ ಇರಲಿ ಕೆಲಸ ಇಲ್ಲದೆ ಇರಲಿ ನಾನು ಮಾಡ್ತಾನೇ ಇರ್ತೀನಿ.
Dance is something which makes me active and super active ಮಾಡುತ್ತೆ. ಆಫ್ಟರ್ ಇಂಜಿನಿಯರಿಂಗ್ ನಾನು ಯಾಕೆ ಮಾಡಲಿಂಗ್ ಟ್ರೈ ಮಾಡಬಾರ್ದು ಅಂತ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಮಿಸ್ ಕರ್ನಾಟಕನ ಅಟೆಂಡ್ ಮಾಡಿದೆ. I won Miss Karnataka of 2013. ನನಗೆ it was like I was on top of the world. ಈ ಶೋ ಲೈಫ್ ಸೂಪರ್ ಗುರು ಏನಿದೆ, ಐ ಆಮ್ ಸೂಪರ್ ಎಂಥ್ಯೂಸಿಯಾಸ್ಟಿಕ್ ಅಬೌಟ್ ಇಟ್. ಜನರೇಷನ್ ಡಿಫ್ರೆನ್ಸ್ ಅಂತ ಹೇಳಬೇಕು ಅಂದರೆ ಅವರೆಲ್ಲ ಸ್ವಲ್ಪ ಹಿಂದೆನೇ, ಬಟ್ ನಮಗೆಲ್ಲ ಸ್ವಲ್ಪ ಎನರ್ಜಿ ಜಾಸ್ತಿ ವಿ ಡೋಂಟ್ ಸೋಲೋದೆಲ್ಲ ಅಷ್ಟೆಲ್ಲ ಸುಲಭ ಅಲ್ಲ. ವಿ ವಿಲ್ ಫೈಟ್ ಅಗೇನ್ಸ್ಟ್ ದೆಮ್ ವೆರಿ ಬ್ಯಾಡ್ಲಿ. ಓಕೆ, ಸ್ವಲ್ಪ ಸ್ಟ್ರೇಟ್ ಟು ದ ಪಾಯಿಂಟ್. ನಿನಗೆ ಸೂಪರ್ ಸೀನಿಯರ್ಸ್ ಬಗ್ಗೆ ಏನು ಅನ್ಸುತ್ತೆ? ಆಸ್ ಐ ಟೋಲ್ಡ್ ಇನ್ ಮೈ VT, ಅವ್ರ ಲೈಫಲ್ಲಿ ಸ್ವಲ್ಪ ಹಿಂದೆನೇ ಅನ್ಸುತ್ತೆ ನನಗೆ. ದೇ ವೇ ಆಫ್ ಥಿಂಕಿಂಗ್ ಇರ್ಬೋದು. ಅವ್ರು ಹೇಳಿದ್ರು ಡ್ರೆಸ್ಸಿಂಗ್ ಸೆನ್ಸ್ ಅಂಡ್ ಆಲ್ ದ್ಯಾಟ್. ನೀವು ಡ್ರೆಸ್ಸಿಂಗ್ ಸೆನ್ಸ್ ಡ್ರೆಸ್ ಮಾಡೋದ್ರಲ್ಲಿ ಏನೂ ಇಲ್ಲ. ನೀವು ಯಾವಾಗಿಂದ ರೆಸ್ಟ್ರಿಕ್ಷನ್ಸ್ ಹಾಕ್ತಾ ಬರ್ತೀರೋ ನಿಮ್ಗೆ ಅವಾಗಿಂದಾನೇ ಸುಳ್ಳು ಹೇಳೋದು ಜಾಸ್ತಿ ಆಗೋದು, ಅವಾಗ್ಲೇನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದು. ಮಿಸ್ ಕರ್ನಾಟಕ ಆಗಿರೋರು ನಿಮಗೆ ಈ ತರ ಡ್ರೆಸ್ ಹಾಕೊಳ್ಳೇಬೇಕು, ಆದ್ರೆ ಸೊಂಟ ಸಪುರ ಎಲ್ರಿಗೂ ಕಾಣ್ತದೆ. ಅದು ನೋಡಿದಾಗ ಆಸೆ ಆಗ್ತದೆ ನೋಡುವವರ ಮನಸ್ಸಿನಲ್ಲಿ. ನೀವು ಸೀರೆ ಹಾಕೊಂಡು ಸೊಂಟ ಕಾಣಿಸದೆ ಅದು ಟ್ರೆಡಿಷನ್. ನಾವ್ ಈ ತರ ಸೊಂಟ ಕಾಣಿಸ್ಕೊಂಡ್ರೆ ಅದು ಏನದು ಒಡಿ ಕಾಲ್ ದಟ್ ಇಲ್ಲ. ಪ್ರತಿ ಕಾಣಿಸ್ಬಾರ್ದು. ನಿಮ್ ಥಿಂಕಿಂಗ್ ಅಲ್ಲಿ ಇದೆ. ನಾವು ಹಾಕೊಳ್ಳೋ ಬಟ್ಟೆಯಲ್ಲಿ ಏನೂ ಇಲ್ಲ. ಅದೇ ನೀವು ಹಾಕೊಳ್ಳೋ ಬಟ್ಟೆಯಲ್ಲಿ ಏನೂ ಇಲ್ಲ ಅಂತಾನೆ ವಾದ ನಡೀತಾ ಇರೋದು. ಸ್ಟೇಜ್ ಮೇಲೆ ಬನ್ನಿ. ನಿಮಗೇನ್ ಬಂದಿರೋದು? ಮಿಸ್ ಕರ್ನಾಟಕ ಚಂದ್ರಪಾದನ. ಯೋಗಿ ಬೊಮ್ಮಾಯಿಲಿ ಆನರ್ ಮಾಡಮ್ಮ. ನಮ್ಮ ಹತ್ರ ಇನ್ನೊಂದಿದೆ, ಅದು ಮಿಸ್ ಯೂನಿವರ್ಸ್. ಈಗ ನನ್ನ ಮಿಸ್ ಯೂನಿವರ್ಸ್ಗೆ ನೀವೊಂದು ರ್ಯಾಂಪ್ ವಾಕ್ ಹೇಳ್ಕೊಡ್ಬೇಕು. ವೈ ನಾಟ್? ಅದಕ್ಕಿಂತ ಮುಂಚೆ ಇವ್ರು ಯಾಕೆ ಮಿಸ್ ಯೂನಿವರ್ಸ್ ಅಂತ ನಾನು ಹೇಳ್ತೀನಿ. ಆಲ್ ರೈಟ್. ಅದಕ್ಕೆ ನಾನು ಮೋನಿಕಾ ಡಾರ್ಲಿಂಗ್ ಅಂತ ಕರೆದಿದ್ದು. ಒಂದು ನಿಮಿಷ ಪ್ಲೀಸ್. ಉಶು ತುಂಬಾ ದೃಷ್ಟಿ ಆಗ್ಬಿಟ್ಟಿದೆ. ಎಲ್ಇಡಿಗೂ ಅಂತ ತೆಗಿತೀನಪ್ಪ ದೊಡ್ಡದಾಗೆ. ದೃಷ್ಟಿ ಎಲ್ಲ ಹೋಯ್ತು. ಅರ್ಧ ಇದ್ದಿದೆ ಗುರುಗಳದು. Okay, so let the ramp begin. Music. ಶಿಲ್ಪ, ನನ್ನ ಮಿಸ್ ಯೂನಿವರ್ಸ್ ಬಗ್ಗೆ ಏನ್ ಹೇಳ್ತೀರಾ? She's actually very nice. You look beautiful. ನಾವು ಯಾವತ್ತೂ ಹಂಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಅಯ್ಯೋ, ಪ್ರಾಡಕ್ಟ್ ಸಪೋರ್ಟ್ ಮಾಡ್ಲೇಬೇಕಮ್ಮ. ಪ್ರಾಡಕ್ಟ್ ನಮ್ದು ಹಂಗಿದೆ. ಈಗ ಹೇಳಿ ಯಾರು ಬೆಸ್ಟ್? ನಿಮ್ಮಿಬ್ಬರು ಯಾರು ಬೆಸ್ಟ್? I vote myself. I am the best. ನೋಡಿ, ಅದಕ್ಕೆ ನಾವ್ ಹಂಗೆಲ್ಲ ಕೇಳಬಾರ್ದು ಅಂತ ಹೇಳೋದು. ನನ್ನ ಹತ್ರ ಒಂದು ಐಡಿಯಾ ಇದೆ. ನಮ್ಮ ಚಕ್ರವರ್ತಿ ಬಾಸ್ ಹತ್ರ ಕೇಳಲ್ಲ. ಪರ್ಸನಲ್ ಅಕಾಂಪ್ಲಿಷ್ಮೆಂಟ್ ಒಂದು ತರ, ಅದು ಬಹಳ ನೆಸಸರಿ. ಅದ್ರ ಜೊತೆಗೆ ಹ್ಯುಮಿಲಿಟಿನೂ ಇರಬೇಕು. ನಾನು ಎಲ್ರಿಗಿಂತ ದೊಡ್ಡವನು ಅನ್ನೋ ಭಾವ ಬಂದ್ರೆ ಬೆಳೆಯೋಕ್ಕಾಗಲ್ಲ. ನಾವು ಹಂಬಲ್ ಆಗಿ ಇರೋದಕ್ಕೇನೆ ವಿ ಸೆಡ್ ಶಿ ಇಸ್ ಬ್ಯೂಟಿಫುಲ್ ಅಂಡ್ ಐ ಸೆಡ್ ಶಿ ಇಸ್ ಲೈವ್ಲಿ. ನಾವು ನಮ್ಮನ್ನ ಯಾವಾಗ ಇಷ್ಟಪಡ್ತೀವಿ ದೆನ್ ಓನ್ಲಿ ವಿ ಕ್ಯಾನ್ ಗ್ರೋ. ದಟ್ ಇಸ್ ವೈ ಐ ಟೋಲ್ಡ್ ಐ ವೋಟ್ ಫಾರ್ ಮೀ. Possibly if you continue that, you'll go higher and higher. I hope you mean it. Yes. But I love myself. You should love all. Myself is being selfish. ನಾನು ಅಂದ್ರೆ ಅದು ಅವರಿಬ್ರು ಜಗಳ ಆಡಕ್ ಮುಂಚೆ ಅದಕ್ಕೆ ಕೂರಿಸ್ಬಿಡಲ್ಲ. ನೀವು ಅವ್ರನ್ನ ಕರ್ಕೊಂಡೋಗಿ ನಾವು ಯೂನಿವರ್ಸ್ ಕರ್ಕೊಂಡೋಗ್ತೀವಿ. ಬರ್ರಿ, ಜಗಳ ಆಡಕ್ಕೆ 2.5 ತಿಂಗಳು ಟೈಮ್ ಇದೆ. ಬನ್ನಿ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ